ಆ ಮೇಘಾನೆಯಲ್ಲಿ ಬುಡಕಟ್ಟುಗಳಿದ್ದಾರೆ. 5,000 ಅಡಿ ಎತ್ತರದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡ್ತೀರಾ ನೀವು? ಒಂದು ನಾಡಬಂದೂಕ ಇಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮುಂದೆ ಹೋಗ್ತಾ ಇರೋದು ಸೇನಾನಿ ಥರ. ನಾವು ಆತ್ಮ ಹಿಂದೆ ಹೋಗೋದು. ಮಧ್ಯದಲ್ಲೆಲ್ಲ ಒಂದು ಪ್ರಾಣಿ ಬಂದಾಗ ಬಂತು. ಸೊ ಸರ 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 ಅಂತ ಸೌಂಡ್ ಆಯಿತು. ಅವನು ತಕ್ಷಣ ಒಂದು ಬಂದೂಕನ್ನು ಗುರಿ ಮಾಡ್ಕೊಂಡು ಓಡ್ದ. ಆ ಶಬ್ದದ ಹಿಂದೆ ಕತ್ಲಾವರಿಸ್ಬಿಡ್ತು. ಕತ್ಲಾವರಿಸ್ತು ಅಂದರೆ ಭಯ ಶುರುವಾಗಿ ಹೋಗ್ಬಿಡ್ತು. ಎಲ್ಲೋ ಹೋಗ್ತಿದ್ದೀವಿ ನಾವು ಅನ್ನೋದೇ ಇಲ್ಲ. ಯಾವುದೋ ಒಂದು ಹೊಸ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಆ ಗಾಳಿ ಒಂದು ಸಲ ಬೀಸಿದ್ರೆ ಆ ಇಡೀ ಹುಲ್ಲುಗಾವಲು ಹಿಂಗೆ ಬಾಗಿ ಬಾಗಿ ಹಿಂಗೆ ಹೇಳೋದು. ಇಡೀ ಪ್ರದೇಶನೇ ಅಂದರೆ ಇಡೀ ಪ್ರದೇಶ ಹಿಂಗೆ ಒಂದ್ಸಲ ಬಾಗಿ ಹಿಂಗೆ ಒಂದ್ಸಲ ಆಗ್ತಿದೆ ನನಗೆ. ಏನು ಚೋದ್ಯ ಇದು, ಇಷ್ಟು ಚೆನ್ನಾಗಿದೆಯಲ್ಲ. ಆಮೇಲೆ ತಂಗಾಳಿನೂ ಹಂಗೆ ಇತ್ತು. USA ರಿಟರ್ನ್ ಅಂತಾರೆ, ಕೆಲವರು ಇಂಗ್ಲೆಂಡ್ ರಿಟರ್ನ್ ಅಂತಾರೆ, ಕೆಲವರು ಮ್ಯಾಂಚೆಸ್ಟರ್ ರಿಟರ್ನ್ ಅಂತಾರೆ. ನಾನು ಮೇಘಾನೆ ರಿಟರ್ನ್ ಅಂತ ಹೇಳ್ಕೊಳೋರು ಯಾವಾಗಲೂ ನಾವು. ಆ ಅಣೆಕಟ್ಟಿನ ನಡುವೆ ಇರ್ತಕ್ಕಂಥ ಒಂದು ನಡುಗಡ್ಡೆಯಲ್ಲಿ, ಒಂದು ದ್ವೀಪದಲ್ಲಿ ಈ ಹಸಲರು ಇದ್ದಾರೆ. ಬೇರೆ ಬೇರೆ ಕಡೆಗೂ ಹಸಲರು ಇದ್ದಾರೆ. ಆದರೆ ಅಲ್ಲಿ ಬಂದಿಗಳಾಗಿದ್ದಾರಲ್ಲ ಒಂದು ರೀತಿಯಲ್ಲಿ, ಎಲ್ಲಿ ಹೋಗೋಕ್ಕಾಗ್ದೇನೆ ಜವಾಬ್ದಾರಿ ಇಲ್ಲದ ರೀತಿಯ ಯೋಜನಾ ಅನುಷ್ಠಾನಗಳು ನಡೀತಿರೋದ್ರಿಂದ ಬುಡಕಟ್ಟುಗಳು ಇವತ್ತಿಗೂ ಕೂಡ ಭಾಳ ಕಷ್ಟದಲ್ಲೇ ಇದ್ದಾರೆ. ನಮಸ್ಕಾರ. ಬೇರು ನೀರು ನದಿ, ಡಾಕ್ಟರ್ ಹೀಚಿ ಬೋರ್ಲಿಂಗಯ್ಯನವರ ಅನುಭವಗಳು ಮತ್ತು ಚಿಂತನೆಗಳು, ಈ ಪಾಡ್ಕ್ಯಾಸ್ಟ್ ಸರಣಿಯ 2ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ಸಂಚಿಕೆಯಲ್ಲಿ ಬೋರ್ಲಿಂಗಯ್ಯನವರು ತಮ್ಮ ಹಳ್ಳಿಯ ಮೂಲದಿಂದ ಬೆಂಗಳೂರಿಗೆ ಹೇಗೆ ಬಂದರು, ಬೆಂಗಳೂರಿನಿಂದ ಹಂಪಿ ವಿಶ್ವವಿದ್ಯಾಲಯಕ್ಕೆ ತಲುಪಿಕೊಂಡಂಥ ಬಗೆಯ ಬಗ್ಗೆ, ಅವರು ನಡೆದು ಬಂದಂಥ ದಾರಿಯ ಬಗ್ಗೆ ನೆನಪಿಸ್ಕೊಳ್ತಾರೆ. ಆದರೆ ಮೊದಲನೇ ಸಂಚಿಕೆಯಲ್ಲಿ ಕೆಲವು ವಿವರಗಳನ್ನ ಅವರು ಬಹಳ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಜನಪದ ಅಕಾಡೆಮಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಟ್ರೈಬಲ್ಸ್ನ, ಬುಡಕಟ್ಟು ಜನಾಂಗಗಳನ್ನ ಭೇಟಿಯಾಗ್ತಾರೆ. ಅವರಿಗೆ ಪ್ರಪಂಚದ ಸಂಪರ್ಕ ಹೆಚ್ಚಾಗಿ ಇರೋದಿಲ್ಲ. ಅಂಥ ಬುಡಕಟ್ಟುಗಳನ್ನ ಭೇಟಿಯಾದಂಥ ಅನುಭವಗಳ ಬಗ್ಗೆ ಅವರು ಈ ಸಂಚಿಕೆಯಲ್ಲಿ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಸೊ ಈ ಸಂಚಿಕೆಯಲ್ಲಿ ಮೇಘಾನೆ ಪರ್ವತ ಮತ್ತು ಕುಡುಗುಂಜಿ ದ್ವೀಪಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಟ್ರೈಬಲ್ ಜನಾಂಗಗಳನ್ನ ಭೇಟಿ ಮಾಡಿ ಅವರ ಡಾಕ್ಯುಮೆಂಟೇಷನ್ ಮಾಡುವಂಥ ಸಂದರ್ಭಗಳನ್ನ ಇಲ್ಲಿ ಈ ಸಂಚಿಕೆಯಲ್ಲಿ ನಾವು ನೋಡ್ಬೋದು. ಅಪ್ಪಾಜಿ, 2ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿದ್ದ ಸಂದರ್ಭದಲ್ಲಿ, ಅಂದರೆ ಸುಮಾರು 1985ರಿಂದ 1991ರವರೆಗೆ ನಾನು ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಮಗೆ ಅಧ್ಯಕ್ಷರಾಗಿದ್ದಂಥವರು ಪ್ರಖ್ಯಾತ ವ್ಯಕ್ತಿಯವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದವರು ಮತ್ತು ನಮ್ಮ ಕರ್ನಾಟಕ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದ್ದಂಥವರು, ಲೇಖಕರು, ಕವಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಜನಪದ ಹಾಡುಗಾರರು. ಜವರಾಯ ಬಂದಾರೆ ಬರೀ ಕೈಲಿ ಬರಲಿಲ್ಲ ಅನ್ನೋ ಹಾಡನ್ನು ಅವರು ಅದೆಷ್ಟು ಸಲ ಹಾಡಿದಾರೋ ಆ ರೀತಿಯಲ್ಲಿ ಅನೇಕ ಜನಪದ ಹಾಡುಗಳನ್ನು ಹಾಡಿದಂಥವ್ರು, ಸಂಗ್ರಹ ಮಾಡಿದಂಥವ್ರು. ಅವ್ರಿಗೆ ಆಗ 83 ವರ್ಷ ವಯಸ್ಸು, ನನಗೆ 30 ವರ್ಷ ವಯಸ್ಸು. ಅಂದರೆ ಹೆಚ್ಚು ಕಡಿಮೆ 53 ವರ್ಷಗಳ ಅಂತರ ಅವ್ರಿಗೂ ನನಗೂ. ಆದರೆ ನಮ್ಮ ಇಬ್ಬರ ಕಾಂಬಿನೇಷನ್ನು, ಜೋಡಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಈಗಲೂ ನಮ್ಮ ಜನಪದ ವಿದ್ವಾಂಸರಾಗಲಿ, ಕಲಾವಿದರಾಗಲಿ ಇವತ್ತಿಗೂ ನೆನೆಸ್ಕೊಳ್ತಾರೆ, ಆವತ್ತು ಎಷ್ಟು ಚೆನ್ನಾಗಿತ್ತು ಆಗ ಜನಪದ ಅಕಾಡೆಮಿ ಅಂಥೇಳಿ. ಅಷ್ಟರ ಮಟ್ಟಿಗೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಕರೀಂ ಖಾನ್ರಿಗೆ ಒಂದು ಆಸೆ ಇತ್ತು. ಯಾಕೆಂದರೆ ಅವರು ಸಿನಿಮಾ ಕ್ಷೇತ್ರದಿಂದ ಬಂದಂಥವ್ರು. ಸಿನಿಮಾಗಳಿಗೆ ಹಾಡನ್ನು ಬರೆದಂಥವ್ರು, ಬೇಕಾದಷ್ಟು ಹಾಡುಗಳನ್ನು, ನಟವರ ಗಂಗಾಧರ ಇಂಥದ್ದೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ ಅನಿಸುತ್ತೆ ಅವ್ರ ಬಗ್ಗೆ. ಅವ್ರಿಗೆ ಏನು ಆಸೆ ಇತ್ತು ಅಂತಂದರೆ, ಎಲ್ಲ ನಮ್ಮ ಪಶ್ಚಿಮ ಘಟ್ಟಗಳ ಮತ್ತು ಕರಾವಳಿಯ ಭಾಗದಲ್ಲಿರ್ತಕ್ಕಂಥ ಅನೇಕ ಬುಡಕಟ್ಟುಗಳೇನಿದೆ, ಆ ಬುಡಕಟ್ಟುಗಳ ಜೀವನ ವಿಧಾನವನ್ನು ಚಿತ್ರೀಕರಣ ಮಾಡಬೇಕು. ಅವ್ರ ಕಷ್ಟ ಸುಖ ಏನು, ಅವ್ರ ಕಲೆ ಮತ್ತು ಅವ್ರ ಹಾಡುಗಳು ಇದೆಲ್ಲ ಹೇಗೆ ವೈವಿಧ್ಯಮಯವಾಗಿದೆ, ಅವರ ಒಟ್ಟು ಸಂಸ್ಕೃತಿ ಏನು ಅನ್ನೋದನ್ನು ಒಂದು ರೆಕಾರ್ಡ್ ಮಾಡಬೇಕು, ದಾಖಲಾತಿ ಮಾಡಿ ಅಕಾಡೆಮಿನಲ್ಲಿ ಇಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಅದರ ಅಂಗವಾಗಿ ನಾವೇನು ಮಾಡಿದ್ವಿ, 1986ರ ಆರಂಭದಲ್ಲಿ ಸಾಗರದಲ್ಲಿ ಒಂದು ಸೆಮಿನಾರ್ ಮಾಡಿದ್ವಿ. ಅಂದರೆ ಕರ್ನಾಟಕ ಗಿರಿಜನ ಸಂಸ್ಕೃತಿ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಬೇರೆ ಬೇರೆ ಗಿರಿಜನರ ಬಗ್ಗೆ ಕೆಲಸ ಮಾಡಿರುವಂಥ ವಿದ್ವಾಂಸರನ್ನ ಮತ್ತು ಕಲಾವಿದರನ್ನ ಕರೆದು ಸಾಗರದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಾటు ಮಾಡಿದ್ವಿ. 2 ದಿನಗಳ ವಿಚಾರ ಸಂಕಿರಣ ಅದು. ಆ ವಿಚಾರ ಸಂಕಿರಣಕ್ಕೆ ಕರೀಂ ಖಾನ್ರು ಬಂದರು ಮತ್ತು ನಾಡಿನ ಅನೇಕ ವಿದ್ವಾಂಸರು ಬಂದರು. ಅದನ್ನು ಏರ್ಪಾటు ಮಾಡಿದವರಲ್ಲಿ ನಮ್ಮ ಜೊತೆಗೆ ಇದ್ದುಕೊಂಡು ಹುಚ್ಚಪ್ಪ ಮಾಸ್ಟ್ರು ಅಂತೇಳಿ, ಅವರು ಗಿರಿಜನ ಆಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು.
ಲೇಖಕರು ಕೂಡ ಆಗಿದ್ದರು. ಜೊತೆಗೆ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ಗೋಪಾಲ್ ಗೌಡ್ರಿಗೆ, ಕಾಗಡ ತಿಮ್ಮಪ್ಪನವ್ರಿಗೆ, ಎಸ್ ಬಂಗಾರಪ್ಪನವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಥವ್ರು ಅವರು. ಆವಾಗ ಹುಚ್ಚಪ್ಪನಷ್ಟು ನನಗೆ ಒಂದು ವಿಷಯ ಹೇಳಿದ್ರಲ್ಲಿ, ಏನು ಗೊತ್ತೇನ್ರಿ ನಿಮಗೆ, ಈ ಸಾಗರದಿಂದ ಒಂದು 70 ಕಿಲೋಮೀಟ್ರ್ ದೂರ ಆಗುತ್ತೆ, ಭಟ್ಕಳದ ದಾರಿ ಅದು, ಜೋಗದಿಂದ ಭಟ್ಕಳಕ್ಕೆ ಹೋಗೋ ದಾರಿ. ಅಲ್ಲಿ ಒಂದು ಬೆಟ್ಟ ಇದೆ ಮೆಗಾನೆ ಅಂತೇಳಿ. ಆ ಮೆಗಾನೆನಲ್ಲಿ ಬುಡಕಟ್ಟುಗಳಿದ್ದಾರೆ. 5,000 ಅಡಿ ಎತ್ತರದಲ್ಲಿ ಅವರು ಜೀವನ ಮಾಡ್ತಾಯಿದ್ದಾರೆ. ಅವ್ರನ್ನ ನೋಡ್ತೀರಾ ನೀವು? ಹೇಗಿದ್ರು ನೀವು ವಿಚಾರ ಸಂಕಿರಣನೂ ಮಾಡಿದ್ದೀರಾ, ಮತ್ತು ಅವ್ರ ಬಗ್ಗೆ ಎಲ್ಲ ದಾಖಲಾತಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೋಡ್ತೀರಾ ಅಂತ. ನಾವೇನು ಮಾಡಿದ್ವಿ, ಅತ್ಯುತ್ಸಾಹ, ಇನ್ನೂ ಒಳ್ಳೆ ವಯಸ್ಸು ನಮಗೆಲ್ಲ. ನಾನು ಮತ್ತು ಶ್ರೀನಿವಾಸಮೂರ್ತಿ, ಸಿರಿಗಂಧ ಶ್ರೀನಿವಾಸಮೂರ್ತಿ ಛಾಯಾಗ್ರಾಹಕರು, ತುಂಬ ಒಳ್ಳೆಯ ಹೆಸರಿರುವಂಥ ಆ ಕಾಲಕ್ಕೆ. ಅವರು ಕೂಡ ಸಿನಿಮಾ ಕ್ಷೇತ್ರದಿಂದ ಬಂದವರು. ಕರೀಂ ಖಾನ್ರಿಗೆ ಅವರು ಆಪ್ತರಾಗಿದ್ದರು. ಹೋಗೇ ಬಿಡೋಣ ಅಂತೇಳಿ ಕರೀಂ ಖಾನ್ರಿಗೆ ಆಗ್ತಿರಲಿಲ್ಲ, ಯಾಕೆಂದರೆ ಅವ್ರ ಕಾಲು ನೋವಿತ್ತು, ಬೆಟ್ಟ ಹತ್ತಕ್ಕೆಲ್ಲ ಆಗ್ತಿರಲಿಲ್ಲ. ಅವ್ರನ್ನ ಸಾಗರದಲ್ಲೇ ಬಿಟ್ಟು ನಾವು ಹುಚ್ಚಪ್ಪನಷ್ಟರ ನೇತೃತ್ವದಲ್ಲಿ ಏನು ಮಾಡಿದ್ವಿ, ಹೊರಟ್ಬಿಟ್ವಿ ನೋಡೇ ಬಿಡೋಣ ಅಂತೇಳಿ. ಸೊ ಅವತ್ತು ಸಾಗರದಿಂದ ಒಂದು ಜೀಪ್ ಮಾಡಿಕೊಂಡು ನಾವು ಜೋಗದಿಂದ ಕೋಗಾರ್ ಅಂತ ಬರ್ತದೆ, ಆ ಕೋಗಾರಿಂದ ಈ ಘಟ್ಟ ಶುರುವಾಗುತ್ತೆ. ಕೋಗಾರನ್ನ ಬಿಟ್ಟರೆ ಮತ್ತೆ ಇಳಿತಾ ಹೋಗಬೇಕು. ಮತ್ತು ಅದು ಹೆಚ್ಚು ಕಡಿಮೆ ಭಟ್ಕಳದವರೆಗೂ ಅರಣ್ಯ ನಮಗೆ ಸಿಗ್ತಾ ಹೋಗ್ತದಲ್ಲಿ, ಆ ಥರದ ಜಾಗ ಅದು. ಸೊ ಆ ಕೋಗಾರಿಂದ ಮತ್ತು ನಾಗವಳ್ಳಿ ಅನ್ನೋ ಒಂದು ಜಾಗಕ್ಕೆ ತಲುಪಿದ್ವಿ. ಸೊ ನಾಗವಳ್ಳಿನಲ್ಲಿ ಎಂತಹ ಸುಂದರ ಪರಿಸರ. ಅಲ್ಲಿ ಹೋಗ್ತಿದ್ದಂಗೆ ಅಂದರೆ ಬಲಗಡೆಗೆಲ್ಲ ಪೂರ ಗೋವರ್ಧನಗಿರಿ ಬೆಟ್ಟ ಸಾಲುಗಳು, ಬರೀ ಬೆಟ್ಟಗಳೇ. ಎಡಗಡೆಗೆಲ್ಲ ನೋಡಿದ್ರೆ ಮೆಗಾನೆ ಬೆಟ್ಟದ ಸಾಲುಗಳು. ಈ 2 ಬೆಟ್ಟಗಳ ನಡುವೆ ಆ ರಸ್ತೆ ಹಾದೋಗ್ತದೆ, ಅದು ಡೊಂಕಾಗಿ ಹಾದೋಗ್ತದೆ. ಪುಟ್ಟ ರಸ್ತೆ ಅದು, ಏನು ಹತ್ತು ಕಡೆಯಿಂದ 2 ಬಸ್ ಬಂದುಬಿಟ್ರೆ ಹೋಗೋಕ್ಕೆ ಆಗಲ್ಲ. ಬಸ್ಗಳ ಸಂಚಾರವೂ ಇರಲಿಲ್ಲ ಅವಾಗ, ಆ ಮಾತು ಬೇರೆ. ಆದರೆ ಒಂದು ಟಾರ್ ರೋಡ್ ಅಂತೂ ಇತ್ತು, ಹೋಗೋದಕ್ಕೆ ಅನುಕೂಲ ಆಗಂಗೆ. ಅಲ್ಲಿ ಹೋಗ್ತಾ ಇದ್ದರೆ ಅಲ್ಲಲ್ಲಿ ಅನೇಕ ಜರಿಗಳು ಸಿಗ್ತವೆ, ಮತ್ತು ಅರಣ್ಯದ ವೈವಿಧ್ಯತೆ ಹೆಚ್ಚಾಗ್ತಾ ಹೋಗ್ತದೆ. ಆಮೇಲೆ ಬೆತ್ತ ಬಿದಿರುಗಳ ಸಮೃದ್ಧ ಇದು. ಎಲ್ಲಿ ಬೆತ್ತ ಬೆಳೆಯುತ್ತೆ, ಆ ಬೆತ್ತ ಬೆಳೆಯುವಂಥ ಕಾಡು ಯಾವಾಗಲೂ ಭಾಳ ಸಮೃದ್ಧಿ ಇರ್ತಕ್ಕಂಥ, ಸದಾ ನೀರು ಮತ್ತು ಮಳೆ ಆಗ್ತಕ್ಕಂಥ ಒಂದು ಜಾಗ ಅಂತ ನಾವು ತಿಳ್ಕೋಬೇಕು. ಆ ಮಣ್ಣು ಹಾಗೆ ಇರ್ತದೆ ಮತ್ತು ವಾತಾವರಣವೂ ಹಾಗೆ ಇರ್ತದೆ. ಸೊ ಅದರಿಂದ ಬೆತ್ತ ಬೆಳೆಯೋ ಜಾಗ ಏನಿದೆ, ಆ ಬೆತ್ತ ಅದು ಈ ರೋಡಿನ 2 ಕಡೆಗೂ ಬರೀ ಬೆತ್ತನೇ ಏಕೋನೂ. ಸೊ ಆ ಥರದ ಒಂದು ಜಾಗ, ಅಂಕುಡಂಕು ರಸ್ತೆಯಲ್ಲಿ ಒಂದು ಹೋಗೋದೇ ಒಂದು ಭಾಳ ಖುಷಿ ಇತ್ತು. ಅಲ್ಲಿ ಹೋಗೋರಿಗೆ ಹೋದ್ವಿ. ಅಲ್ಲೋದ್ರೆ ನಾಗವಳ್ಳಿನಲ್ಲಿ ನಿಲ್ಲಿಸಿ ಒಂದೇ ಒಂದು ಗೂಡಂಗಡಿ ಇತ್ತು ಅವಾಗ, ಅಂದರೆ ಟೀ ಮಾಡಿಕೊಡ್ತಾಯಿದ್ರು ಅಲ್ಲಿ. ಸೊ ಅಲ್ಲೊಂದು ಟೀ ಕುಡಿದ್ವಿ. ಅಲ್ಲಿ ನಾಗವಳ್ಳಿ ಪಕ್ಕಕ್ಕಾದಂಗೆ ಮೆಗಾನೆ ಬೆಟ್ಟದ ತಪ್ಪಲದು, ಆ ಪಕ್ಕಕ್ಕಾದಂಗೆ ಒಂದು ಸರಳ ಅಂತ ಹೊಳೆ ಹರಿಯುತ್ತೆ. ಆ ಹೊಳೆ ಅಂತೂ ಒಂಥರ ಈ ಶಿವನ ಜಟೆಯಿಂದ ಬರ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ಬೆಟ್ಟಗಳ ಮುಡಿಯಿಂದ ಬರ್ತಾ ಇದೆಯೇನೋ ಅನ್ನೋ ಹಾಗೆ 2 ಕಡೆಗೆ ತುಂಬಿರೋ ಕಾಡು. ಆ ಕಾಡಿನ ನಡುವೆ ಅದು ಜುಳು ನದಿ ಹರಿತಾ ಇತ್ತು. ಮೊದಲ ಸಲ ನೋಡಿದಾಗ ಕಣ್ಣಿಗೆ ಕಟ್ತಾವಲ್ಲ, ಅದನ್ನು ಯಾವಾಗಲೂ ಮರೆಯೋಕ್ಕಾಗಲ್ಲ, ಅಂಥ ಅದ್ಭುತವಾದ ಇದು. ನನಗೆ ಈಗಲೂ ಫೋಟೋಗ್ರಾಫ್ಸ್ ಎಲ್ಲ ಇದೆ, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಅದನ್ನು ನೋಡಿದ್ವಿ. ಓಹೋ, ಇಂಥ ಜಾಗದಲ್ಲಿ ಅದು ಹಿಂಗೆ ನೋಡಿದ್ರೆ ಅದು ಮೆಗಾನೆ ಬೆಟ್ಟ, ನಾಗವಳ್ಳಿಯಿಂದ ಹಿಂಗೆ ಕಾಣಿಸುತ್ತೆ. ಅದು ಅಷ್ಟು ಎತ್ತರದ ಬೆಟ್ಟ ಅದು. ಹೆಂಗೆ ಹೋದ್ರು ಇವರು ಜನ ಇಷ್ಟು ಎತ್ತರಕ್ಕೆ, ಯಾಕೆ ಹೋದರು, ಅಲ್ಲಿ ವಾಸ ಮಾಡುವಂಥದ್ದೇನು, ಮತ್ತು ಅವ್ರು ಕೆಳಗಡೆ ಬರಲಿಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಹೇಗೆ ಬರ್ತಾರೆ ಅನ್ನೋದೇ ನಮಗೊಂಥರ ಒಗ್ಗಟ್ಟಾಗೋಯ್ತು ಅದು ನೋಡಿ. ಸೊ ಅಲ್ಲಿಂದ ತಿರ್ಗಿ ನಾಗವಳ್ಳಿಯಿಂದ ಹತ್ತಬೇಕಾದ್ರೆ ಬೆಟ್ಟನ, ಕಾಲ್ದಾರಿ ಇರ್ತಕ್ಕಂಥ ಜಾಗ. ನಾಗವಳ್ಳಿ ಕಡೆಯಿಂದ ನೇರ ಹತ್ಲಿಕ್ಕೆ ಆಗಲ್ಲ, ಅಲ್ಲಿ ಕಾಲ್ದಾರಿ ಇಲ್ಲ, ಏನೂ ಇಲ್ಲ, ಅದು ಬೆಟ್ಟ ಹತ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ಅದು. ಅದರಿಂದ ಅಲ್ಲಿಂದ ಹಾಡವಳ್ಳಿ ಅಂತ ಇನ್ನೊಂದು ಊರು ಬರ್ತದೆ. ಹಾಡವಳ್ಳಿ ಅಂದರೆ ಅದು ಒಂಥರ ಹಳೆಯ ಜೈನಿಸಮ್ ಸೆಂಟರ್, ಅದು ಒಂದು ಐತಿಹಾಸಿಕವಾದಂಥ ಸ್ಥಳ ಅದು. ಹಾಡವಳ್ಳಿಗೆ ಹೋಗಿ ಹಾಡವಳ್ಳಿಯಿಂದ ತಿರ್ಗಿ ಎಡಗಡೆಗೆ ತಿರ್ಕೊಂಡು ಅರ್ಕಳ ಅನ್ನುವಂಥ ಒಂದು ಊರಿಗೆ ಹೋದ್ವಿ. ಊರು ಅಂದರೆ ಅವೆಲ್ಲ 1, 2, 3 ಮನೆಗಳಿರೋವಂಥವು ಅಷ್ಟೇ. ಅಲ್ಲಿ ಕೂಡ ಗೊಂಡ್ರಿದ್ದಾರೆ, ಗೊಂಡ ಕಲಾವಿದರು. ಮತ್ತು ಇಲ್ಲಿ ಹಾಡವಳ್ಳಿ ಹತ್ರ ಒಂದು ತಿಮ್ಮಪ್ಪಗೊಂಡ ಅಂತ ಇದ್ದಾರೆ, ಅವರನ್ನು ನೋಡಿಕೊಂಡು ಅವರ ಜೊತೆಗೆ ಆ ತಿಮ್ಮಪ್ಪಗೊಂಡ್ರ ಕಡೆಯವರೊಬ್ಬರನ್ನ ಕರ್ಕೊಂಡು ನಾವು ಆಮೇಲೆ ಅರ್ಕಳಕ್ಕೆ ಬಂದ್ವಿ. ಅರ್ಕಳದಲ್ಲಿ ಸೋಮಯ್ಯಗೊಂಡ ಅಂತ ಇನ್ನೊಬ್ಬರು ಜನಪದ ಕಲಾವಿದರು ಇದ್ದಾರೆ, ಒಳ್ಳೆ ಕಲಾವಿದರು. ಅವರ ಸಹಕಾರ ತಗೊಂಡು ಅವ್ರ ಹುಡುಗರುಗಳನ್ನೆಲ್ಲ ಕರ್ಕೊಂಡು ನಾವು ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದ್ವಿ. ಅಂದರೆ ನಮ್ಮ ಹತ್ರ ಕ್ಯಾಮ್ರಾಗಳಿವೆ, ಮತ್ತು ನಮ್ಮ ಒಂದು ದಿವಸ ಉಳಿಬೇಕಲ್ಲ ಅಂಥೇಳಿ, ಒಂದು ದಿವಸ 2 ದಿವಸ ಉಳಿದೇ ಬರಬೇಕು ಅಂಥೇಳಿ ಸಾಮಾನು ಸರಂಜಾಮಗಳು ತೊಗೊಂಡಿದ್ದೀವಿ. ಅದನ್ನೆಲ್ಲ ಆ ಹುಡುಗರುಗಳು ಹೊತ್ಕೊಂಡ್ರು, ಪಾಪ ಬುಡಕಟ್ಟುಗಳ ಮಕ್ಕಳುಗಳು ಹೊತ್ಕೊಂಡು ಆ ಬೆಟ್ಟದ ಒಂದು ಕಾಲ್ದಾರಿನಲ್ಲಿ ನಮ್ಮನ್ನು ಕರ್ಕೊಂಡು ಹೊರಟರು. ಅಂದ್ರೆ ಅಲ್ಲಿವರೆಗೂ ರೋಡ್ ಇತ್ತು, ಅರ್ಕಳದವರೆಗೂ ರೋಡ್ ಇತ್ತು. ಅರ್ಕಳಕ್ಕೆ ರೋಡ್ ಇಲ್ಲ, ಈ ಆಡವಳ್ಳಿವರೆಗೂ ರೋಡು. ಆಡವಳ್ಳಿಯಿಂದ ನಾವು ಎಡಗಡೆಗೆ ತೊಗೊಂಡ್ಬಿಟ್ರೆ ಅದೇನಿಲ್ಲ, ಕಾಲ್ದಾರಿನೇ.
ಕಾಲ್ದಾರಿ ಒಂಥರ ಭತ್ತದ ಗದ್ದೆಗಳ ನಡುವೆ, ಆ ಕಡೆ ಈ ಕಡೆ ಭತ್ತದ ಗದ್ದೆಗಳಿದ್ದು, ಆ ಗದ್ದೆಗಳ ನಡುವೆ ಆ ಬದುವಿನ ಮೇಲೇನೇ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಬಟ್ ಇದು ನಾನು ಹೇಳ್ತಿರೋದು ಯಾವಾಗ 86ನೇ ಇಸ್ವಿಯ ಕತೆ. ಬಟ್ ಈಗ ಹಾಡವಳ್ಳಿಗೂ ಒಂದು ರೋಡ್ ಆಗಿದೆ, ರೋಡ್ ಇದೆ ಒಂದು ಅಲ್ಲಿಗೆ. ಸೇತುವೆಗಳು ಕಟ್ಟಿದ್ದಾರೆ, ಮಧ್ಯ ಮಧ್ಯೆ ಹಳ್ಳಗಳು ಬರ್ತವೆ, ಮಧ್ಯ ಹೊಳೆಗಳು ಬರ್ತವೆ, ಅದಕ್ಕೆಲ್ಲ ಸೇತುವೆ ಕಟ್ಟಿ ಹಾಡವಳ್ಳಿಗೂ ರೋಡ್ ಮಾಡಿದ್ದಾರೆ ಈಗ. ಆಮೇಲೆ ಅವಾಗೆಲ್ಲ ಬರೀ ಒಂದು ಎರಡೆರಡು ಮನೆ ಇದು ಹಾಡವಳ್ಳಿ ಅಂದರೆ, ಇದು ಏನು ಅರ್ಕಳ ಅಂದರೆ, ಅರ್ಕಳದಲ್ಲಿ ಈಗ ಸುಮಾರು 8-10 ಮನೆಗಳ ಒಂದು ಸಣ್ಣ ಹಳ್ಳಿನೇ ಅಲ್ಲಿ ಆಗಿದೆ. ಸೊ ಅಲ್ಲಿಂದ ಬರೀ 2 ಮನೆ ಇತ್ತು. ಆ ಸೋಮಯ್ಯಗೊಂಡ ನಾನು ಹೇಳಿದೆ, ಅವರ ಜೊತೆಗೆ ಹೋಗಿ ಅವ್ರ ಮನೆಯಿಂದ ಮಕ್ಕಳ ಹುಡುಗರನ್ನ ಕರ್ಕೊಂಡು ಹೊರಟ್ವಿ ನಾವು. ಸೊ ಆ ಹುಡುಗರೆಲ್ಲ ನಮ್ಮ ಮುಂದೆ ನಮ್ಮ ಸಾಮಾನು ಸರಂಜಾಮ ಹೊತ್ಕೊಂಡು ಹೋಗ್ತಾಯಿದ್ರು, ನಾವು ಅವ್ರ ಹಿಂದೆ ಹೋಗ್ತಾಯಿದ್ವಿ. ಅದಕ್ಕಿಂತ ಮೊದಲು ಇನ್ನೊಂದು ಮರ್ತೆ, ನಾಗವಳ್ಳಿನಲ್ಲಿ ಹುಚ್ಚಪ್ಪನಷ್ಟು ಏನು ಮಾಡಿದ್ರು ಅಂತಂದರೆ, ಅಲ್ಲಿ ಒಬ್ಬ ಕುಪ್ಪಯ್ಯ ಅಂತ ಒಬ್ಬ ವ್ಯಕ್ತಿ, ಅವರು ಆ ಇಡೀ ಸುತ್ತಮುತ್ತ ಅರಣ್ಯಗಳನ್ನು ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ಮತ್ತು ಬೇಟೆಗಾರ ಆತ ಕುಪ್ಪಯ್ಯ. ಆಮೇಲೆ ನೋಡೋದಕ್ಕೆ ಹೇಗಿದ್ರು ಅಂದರೆ, ಕುವೆಂಪು ಕಾದಂಬರಿನಲ್ಲಿ ಒಬ್ಬ ಪುಟ್ಟಣ್ಣ ಅಂತ ಬರ್ತಾನೆ, ಒಬ್ಬ ಬೇಟೆಗಾರ ಪುಟ್ಟಣ್ಣ ಕಾದಂಬರಿಗಳಲ್ಲೂ ಬರ್ತಾನೆ, ಕುವೆಂಪು ಮಲೆನಾಡಿನ ಚಿತ್ರಗಳಲ್ಲೂ ಆತನ ಒಂದು ಚಿತ್ರಣ ಬರ್ತದೆ. ಅದೇ ಥರ ಇದ್ದ ಆ ಮನುಷ್ಯ. ಸೊ ಆತ ಒಂದು ಬಂದೂಕು ಹಿಡ್ಕೊಂಡು ನಮ್ಮ ಜೊತೆಗೆ ಬಂದ ನಾಗವಳ್ಳಿಯಿಂದ. ಆತನೇ ನಮಗೆ ಒಂದು ಮಾರ್ಗದರ್ಶನ, ಹೇಗೆ ಹೋಗಬೇಕು, ಮೆಗಾನೆ ಬೆಟ್ಟನ ಹೆಂಗೆ ಹತ್ತಬೇಕು, ಅಲ್ಲಿ ಯಾರಿದ್ದಾರೆ ಅವ್ರು ಅಲ್ಲಿರೋರೆಲ್ಲ ಆತನಿಗೆ ಗೊತ್ತಿರೋದು ವಾಸ್ತವವಾಗಿ. ಸೊ ಅವ್ನು ಕುಪ್ಪಯ್ಯ ಒಂದು ಬಂದೂಕ ಹಿಡ್ಕೊಂಡು, ಒಂದು ನಾಡ ಬಂದೂಕ ಇಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮುಂದೆ ಹೋಗ್ತಾ ಇರೋದು, ಸೇನಾನಿ ಥರ. ನಾವು ಆತ್ಮ ಹಿಂದೆ ಹೋಗೋದು. ಮಧ್ಯದಲ್ಲೆಲ್ಲ ಒಂದು ಪ್ರಾಣಿ ಬಂದಾಗ ಬಂತು. ಸೊ ಸರ 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 ಅಂತ ಸೌಂಡ್ ಆಯಿತು. ಅವನು ತಕ್ಷಣ ಒಂದು ಬಂದೂಕನ್ನು ಗುರಿ ಮಾಡ್ಕೊಂಡು ಓಡ್ದ ಆ ಶಬ್ದದ ಹಿಂದೆ. ಎಂಥ ಕಾಡು ಅಂದರೆ, ಅವನು ಎಲ್ಲಿ ಓಡೋದ ಎಲ್ಲಿ ಬಂದು ನಮ್ಗೆ ಗೊತ್ತೇ ಆಗಲಿಲ್ಲ ಅದು. ಸೊ ಒಂದು 5 ನಿಮಿಷ ಬಿಟ್ಕೊಂಡು ಅವನೇ ಒಂಥರ ಉಸಿರು ಬಿಟ್ಕೊಂಡು ಬಂದ ಕುಪ್ಪಯ್ಯ. ಏನು ಕುಪ್ಪಯ್ಯ ಅವರೇ ಏನಾಯಿತು ಅಂತಂದರೆ, ಇಲ್ಲಿ ಈಗ ತಾನೇ ಒಂದು ಕಡ ಬಂತು ಮಾರ್ರೆ, ಓಡೋಗ್ಬಿಡ್ತದೆ. ಒಂದು ಕಡ ಅಂತಂದರೆ ಈ ಜಿಂಕೆಯ ರೂಪದ ದೊಡ್ಡ ಪ್ರಾಣಿ ಅದು. ಇದು ಬಂತು, ಓಡೋಗ್ಬಿಡ್ತು ಅಂತ ಹೇಳ್ದ ಅವನು. ಸರಿ ಆಯಿತು ಅಂತ ಅಂದ್ಕೊಂಡು ಅವನ ಹಿಂದೆ ಹೊರಟ್ವಿ ನಾವು. ಹೋಗ್ತಾ ಹೋಗ್ತಾ ಸಂಜೆ ಆಗೇ ಹೋಗ್ಬಿಡ್ತು, ಕತ್ಲಾಗ ವರ್ಷಕ್ಕೆ ಶುರುವಾಗೋಗ್ಬಿಡ್ತು. ಮೊದಲೇ ಅರಣ್ಯ ಅದು. ಆಮೇಲೆ ಒಂದು ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ನಮಗೆ ಏದುಸಿರು ಶುರುವಾಗೋಗ್ಬಿಡ್ತು. ಅದು ಈ ಒಂಥರ ಅದರ ಭಾಳ ಕಡ್ದಾಗಿತ್ತು ಬೆಟ್ಟ. ಹತ್ತ ಏದುಸಿರು ಶುರುವಾಯಿತು. ಕೆಲವು ಕಡೆಗೆ ಒಂದು ಸ್ವಲ್ಪ ಇದಾಗೋದು, ಇನ್ನೊಂದು ಕಡೆಗೆ ಸ್ವಲ್ಪ ತೀರಾ ಕಡ್ದಾಗೋದು, ಇನ್ನೊಂದು ಕಡೆಗೆ ಅದು ಕಾಲ್ದಾರಿ ಹೀಗೆ ಹೇಗೆ ಹೋಗುತ್ತೋ ಹಾಗೆ ನಾವು ಅದರಲ್ಲಿ ಹೋಗಬೇಕು. ಆಮೇಲೆ ಒಬ್ಬರೇ ನಡೆಯುವಂಥದ್ದು, ಒಬ್ಬರಿಂದೊಬ್ಬರೇ ಹೋಗಬೇಕು. ಒಬ್ಬರು ದಾಟ್ಕೊಂಡು ಮುಂದೆ ಹೋಗ್ಬಿಡೋಕ್ಕೂ ಸಾಧ್ಯ ಇಲ್ಲ. ಸೊ ಹಂಗಾಗಿ ಕುಪ್ಪಯ್ಯ ಮುಂದೆ ನಮ್ಮ ನಾಯಕ, ನಾವು ಹಿಂದೆ ಒಬ್ಬರಿಂದ ಅವ್ರ ಹಿಂದೆ ಹೋಗ್ತಾ ಇದ್ವಿ. ಕತ್ಲಾವರಿಸ್ತು ಅಂದರೆ ಭಯ ಶುರುವಾಗೋಗ್ಬಿಡ್ತು. ಎಲ್ಲೋ ಹೋಗ್ತಿದ್ದೀವಿ ನಾವು ಅನ್ನೋದೇ ಇಲ್ಲ, ಯಾವುದೋ ಒಂದು ಹೊಸ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಆವಾಗ ಅವ್ನು ಕುಪ್ಪಯ್ಯ ಏನು ಮಾಡ್ದ, ಅಲ್ಲಿ ಈ ಬಗ್ನಿ ಮರದ ಇವು ಬಿದ್ದಿರ್ತವೆ, ಎಲೆಗಳು. ಬಗ್ನಿ ಮರ ಅಂತ ಹೇಳ್ತೀವಿ, ಬಗ್ನಿ ಮರ ಅಂತೀವಿ ನಾವು, ಬೈನೆ ಮರ ಅಂತ ಅವ್ರು ಕರೀತಾರೆ. ಪಾಮ್ ಟ್ರೀ ಅಂತ, ಫಿಸ್ಟೇಲ್ ಪಾಮ್ ಟ್ರೀ ಅಂತಾರಲ್ಲ, ಆ ಪಾಮ್ ಟ್ರೀನ ಇದು. ಅದೇನು ಅವು ಬಿದ್ದಿರ್ತವೆ ಆ ಗರಿಗಳು, ಆ ಗರಿಗಳನ್ನೆಲ್ಲ ಒಟ್ಟು ಮಾಡಿ ಆತ ಜೊತೆಗೆ ಅಲ್ಲೇ ಸಿಗುವಂಥ ಬೇರೆ ಬೇರೆ ಒಂದು ಸಣ್ಣ ಪುಟ್ಟ ಮರಗಳ ಒಂಥರ ಒಂದು ಈಗ ಕೋಲ್ಗಳ ಥರ ಸೌದೆಗಳು ಸಿಗ್ತವೆ, ಅದನ್ನೆಲ್ಲ ಸೇರಿಸಿ ಇಷ್ಟು ದಪ್ಪದೊಂದು ದೊಂದಿ ಮಾಡ್ದ. ದೊಂದಿ ಮಾಡಿ ಅದಕ್ಕೆ ಬೆಂಕಿ ಕೊಟ್ಟ. ವರವರವ ಉರಿಲಿಕ್ಕೆ ಶುರುವಾಯ್ತು ಅದು. ಅದು ನಿಂಗೆ ಬೀಸ್ತಾ ಯಾಕೆಂದರೆ ಕಾಡು ಪ್ರಾಣಿಗಳು ಇರೋ ಸಾಧ್ಯತೆ ಇದೆ. ಇದು ಅಷ್ಟರೊಳಗಾಗಲೇ ಅಲ್ಲಿ ನಾವು ಒಂದು ಸಣ್ಣ ಕೆರೆ ಸಿಕ್ತಲ್ಲಿ. ಕೆರೆ ಅಂದರೆ ಒಂದು ಕುಂಟೆ, ಒಂದು ಸಣ್ಣ ಕೊಳ. ಇಲ್ಲಿ ಬಂದು ನೋಡಿ ಹುಲಿಗಳು ನೀರು ಕುಡಿತವೆ ಅಂತ ತೋರಿಸಿದ್ದ ಅವನು. ಆಮೇಲೆ ಆ ಹುಲಿ ಹೆಜ್ಜೆ ಅಂತ ತೋರಿಸ್ದ, ನೋಡಿ ಈಗ ಯಾವಾಗಲೂ ಬಂದು ಹೋಗಿದೆ ಇಲ್ಲಿ 1-2 ದಿವಸದಲ್ಲಿ ಅಂತೇಳಿ ಅದನ್ನು ಕೂಡ ತೋರಿಸ್ದ ಅವನು. ಸೊ ಹಾಗೆ ಒಂಥರ ಅಂಥ ಭಯಾನಕವಾದಂಥ ಅರಣ್ಯ ಅದು. ಹಂಗಾಗಿ ಅವನು ಆ ಗೊಂದಿಯನ್ನು ಬೀಸ್ತಾ ನಮಗೆ ಬೆಳಕು ಆಯಿತು, ಮತ್ತೊಂದು ರಕ್ಷಣೆನೇ ಆಯಿತು. ಅವನು ನಮ್ಮನ್ನು ಕರ್ಕೊಂಡು ಹೊರಟ. ಏರಿದ್ವಿ ಹೋಗ್ತಾನೇ ಇದ್ದೀವಿ, ಸಿಗ್ತಾನೇ ಇಲ್ಲ ಅದು. ಕೊನೆಗೆ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಒಂದು ನಾಯಿಗಳ ಬೊಗಳೋದು ಸೌಂಡ್ ಕೇಳಿಸ್ತು. ಓಹೋ ಹತ್ರ ಬಂದ್ವಿ ನಾವು ಅಂತ ನಮಗೆ ಯಾವಾಗ ಗೊತ್ತಾಯಿತು. ಆ ಕಾಡುಗಳ ಕಾಲ್ದಾರಿಯ ಎಡೆನಲ್ಲಿ ನುಗ್ಗಿ ಒಂದು 3-4 ನಾಯಿಗಳು ಬೌ ಅಂತ ಏನು ರ್ಯಾಶಾಗಿ ಬಂದವು. ಅದ್ರ ಹಿಂದೆ ಜನನೂ ಓಡ್ ಬಂದರು. ಅವ್ರಿಗೆ ಆಶ್ಚರ್ಯ, ಇಷ್ಟೊತ್ತಲ್ಲಿ ಯಾರು ಬಂದರು ರಾತ್ರಿ? ಆಮೇಲೆ ಅವಾಗೆಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದಿಲ್ಲ, ನಾವು ಹೆಂಗೆ ಬರ್ತಾ ಇದ್ದೀವಿ, ಏನು ಬರ್ತೀವಿ ಅಂತ, ಯಾರ್ಯಾರೋ ಬರ್ತಾ ಇದ್ದೀವಿ, ಕುಪ್ಪಯ್ಯ ನಾನು ಬರ್ತಿದ್ದೀನಿ ಅಂತ ಅವ್ರು ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ. ಅವಾಗೇನೂ ಇಲ್ಲ. ಅವಾಗ ನೇರಿಗೆ ಯಾರು ಬಂದ್ರಪ್ಪ ಇಷ್ಟೊತ್ತಲ್ಲಿ ಅಂತ ಅವರು ಕೂಡ ಸ್ವಲ್ಪ ಗಾಬರಿಯಿಂದನೇ ಆ ನಾಯಿಗಳ ಹಿಂದೆ ಓಡೋಡಿ ಬಂದರೆ ಕುಪ್ಪಯ್ಯ ದೊಂದಿಯ ಬೆಳಕಿನಲ್ಲಿ ಕುಪ್ಪಯ್ಯ ನಾನು ಅಂತ ಕುಪ್ಪಯ್ಯ ಕೂಗ್ದ. ನಾನು ಕುಪ್ಪಯ್ಯ ಬಂದಿದ್ದೀನಿ ಅಂತ. ಹಂಗೆ ಕೂಗಿದ ತಕ್ಷಣ ಅವ್ರಿಗೆಲ್ಲ ಓಹೋ ಗೊತ್ತಿರೋವಂಥ ವ್ಯಕ್ತಿ ಯಾರೋ. ಆಮೇಲೆ ನೋಡಿದ್ರು ಇಷ್ಟು ಜನ ಬರ್ತಾವ್ರಲ್ಲ, ಯಾರು ಇವರು? ಆಮೇಲೆ ಅಲ್ಲಿ ಆ ಗೊಂಡೂರ ಮಕ್ಳುಗಳು ಹುಡುಗರು ನಮ್ಮ ಜೊತೆಗೆ ಏನು ಬಂದಿದ್ರು ಅವರೆಲ್ಲ ಅವ್ರಿಗೆ ಗೊತ್ತಿದ್ರು. ಉಳಿದು ನಾವೆಲ್ಲ ಅಪರಿಚಿತರು. ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ವಿ. ಅಂಗಳ ನಮ್ಮ ಮನೆ ಸುಮಾರು ಒಂದು 6-7 ಮನೆ ಒಟ್ಟಿಗೆ ಇದ್ದಂಥ ಒಂದು ಸಮೂಹ ಅದು.
ಅಲ್ಲಿ ಮೇಲೆ ಹೋಗ್ತಿದ್ದಂಗೆ 4,000 ಅಡಿ ಏರಿದ್ವಿ ನಾವು ಅಷ್ಟರಲ್ಲಿ. ಅಲ್ಲಿ ಆ ಮನೆಗಳ ಮುಂದೆ ಒಂಥರ ಅಲ್ಲಿ ಇನ್ನೇನು ಗೊತ್ತಾಗ್ತಿಲ್ಲ, ರಾತ್ರಿ ಹೊತ್ತಲ್ವ ಅದು, ಬರೀ ಆ ಗುಡಿಸಲುಗಳಿವೆ ಇಲ್ಲಿ ಅನ್ನೋದಷ್ಟೇ ನಮಗೆ ಗೊತ್ತಾಗ್ತಿತ್ತು. ಒಂದು ಸಣ್ಣ ಬೆಳದಿಂಗಳಿತ್ತು, ಹಾಗಾಗಿ ಒಂದು ಸಣ್ಣಗೆ ಒಂಥರ ಕಣ್ಣಿಗೆ ಏನೋ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಕುಳಿತ್ಕೊಂಡ್ವಿ, ನಾವು ವಿಶ್ರಮಿಸ್ಕೊಳ್ಳೋದೇ ಸಾಕಾಗೋಯ್ತು, ತುಂಬ ಇದಾಯಿತು. ಅವ್ರೇನು ಮಾಡಿದ್ರು, ಅಂಡೆಗಳಲ್ಲಿ ಅಂಡೆ ಅಂದರೆ ಅವಾಗೆಲ್ಲ ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಅವ್ರ ಮನೆ ಹಿಂದ್ಗಡೆ ಒಂದು ದೊಡ್ಡ ನೀರು ಕಾಯಿಸ್ತಾರೆ ಯಾವಾಗಲೂ, ಅಲ್ಲಿ ನೀರು ಕಾಯಿಸಿದ್ರು. ನೀರು ಕಾಯ್ದಿರೋ ನೀರು ಯಾವಾಗಲೂ ಇರ್ತದೆ ಸಾಮಾನ್ಯವಾಗಿ ಬುಡಕಟ್ಟುಗಳ ಮನೆಯಲ್ಲಿ. ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವೊಂದು 2-3 ಸಾಕಾಗಿತ್ತು ನಮಗೆ, ಒಳ್ಳೆದೇ ಬೆವರೆಲ್ಲ ಬಂದುಬಿಟ್ಟಿತ್ತು. ಶ್ರೀನಿವಾಸ ಮೂರ್ತಿ ನಾವೆಲ್ಲ ಸ್ನಾನನೂ ಮಾಡ್ಕೊಂಡ್ವಿ. ಆಮೇಲೆ ಆರಾಮಾಗಿ ಅಂಗಳದಲ್ಲಿ ಚಾಪೆ ಹಾಸಿದ್ರು, ಕೂತ್ಕೊಂಡು ಅಷ್ಟೊತ್ತಿಗೆ ನೋಡುವ ಕುಣಬಿ ಅಂತ ಆ ಬುಡಕಟ್ಟೋದು. ಆ ಮೇಲ್ಗಡೆ ಇರೋವಂಥ ಬುಡಕಟ್ಟು ಯಾವುದಪ್ಪ ಅಂದರೆ ಕುಣಬಿ ಬುಡಕಟ್ಟು ಅಂತೇಳಿ. ಆ ಕುಣಬಿ ಬುಡಕಟ್ಟು ಯಾಕೆ ಇಲ್ಲಿ ಬಂದರು ಅನ್ನೋದೇ ನಮಗೆ ಕುತೂಹಲ. ಕುಳಿತುಕೊಂಡು ಇದ್ದಾಗ ಅವರು ಆ ಕುಣಬಿಯರು ಕೋಳಿ ಅವೆಲ್ಲ ತಿನ್ನಲ್ಲ, ಸಾಕ್ತಾರೆ. ಆದರೆ ಅದೇನೋ ಆ ಬುಡಕಟ್ಟು ಕೋಳಿ ತಿನ್ನಂಗಿಲ್ಲ ಅಂತೇನೋ ಅಂದರು. ಹೀಗೆ ಒಂದೊಂದು ಬುಡಕಟ್ಟುಗಳಿಗೆ ಒಂದೊಂದು ನಿಷೇಧ ಮಾಡ್ಕೊಂಡ್ರು. ಕೆಲವರು ಬಿಳಿ ಹಕ್ಕಿ ತಿನ್ನೋದಿಲ್ಲ, ಬಿಳಿದಾದ್ದನ್ನು ಕೊಲ್ಲೋದಿಲ್ಲ, ಕೆಲವರು ಇಂಥದ್ದೊಂದು ಮರನ ಕಡಿಯೋದಿಲ್ಲ. ಅಂದರೆ ಅದು ಆ ಕುಲಕ್ಕೆ ಸಂಬಂಧಪಟ್ಟವರು ಅಂತೇಳಿ. ಸೊ ಇವರು ಕೋಳಿ ತಿನ್ನೋದಿಲ್ಲ ಇವರು, ಆದರೆ ಕೋಳಿ ಸಾಕ್ತಾರೆ. ನಾವು ರಾತ್ರಿ 9 ಗಂಟೆಗೆ ಹೋಗಿದ್ದೀವಿ, ಟಕ ಹಿಡಿದು 2 ಕೋಳಿಯನ್ನು ಇದು ಮಾಡಿ ಕುಪ್ಪೈನ ಕಡೆ ಕೊಟ್ಬಿಟ್ಟು, ನೀನೇ ಅಡುಗೆ ಮಾಡಿಕೊಡಪ್ಪ, ನಾವು ತಿನ್ನಲ್ಲ ಅಂಥೇಳಿ. ನಮ್ಗೆ ಆಶ್ಚರ್ಯ, ಕೋಳಿ ತಿನ್ನಲ್ವ, ಸಾಕ್ತಾವ್ರಲ್ಲ ಇವರು ಅಂತ. ಆ ರಾತ್ರಿನಲ್ಲಿ ಒಂದು ನಾಟಿ ಕೋಳಿ, ಅಲ್ಲಿ ಬೆಳೆದಂಥ ನಾಟಿ ಕೋಳಿ ಹೆಂಗಿರ್ತಾವೋ ಮಾಡಿ ಆ ಕೋಳಿ ಇದೆಲ್ಲ ಮಾಡಿ ಅಡುಗೆ ಮಾಡೋಷ್ಟರಲ್ಲಿ ನಾವು ಕುಳಿತುಕೊಂಡು ಎಲ್ಲರ ಜೊತೆಗೂ ಮಾತುಕತೆ ಶುರು ಮಾಡಿದ್ವಿ. ಹೇಗೆ ಇಲ್ಲಿ ಏನಕ್ಕೆ ಬಂದ್ರಿ, ಹೇಗೆ ಬಂದ್ರಿ. ಆವಾಗ ಗಣೇಶ ಅಂಥೇಳಿ ಅಲ್ಲಿ ಒಬ್ಬ ಕಲಾವಿದ, ಆತ ಈ ರಾಮಾಯಣವನ್ನು ಕುಣಬಿ ಭಾಷೆನಲ್ಲಿ ಆಡ್ತಾನೆ. ಕುಣಬಿ ಅಂದರೆ ಪೂರ್ಣ ಕುಣಬಿ ಭಾಷೆನೂ ಅಲ್ಲ, ಅದು ಇವತ್ತು ಒಂದು ಉಪಭಾಷೆಯಾಗಿ ಉಳ್ಕೊಂಡಿದೆ, ಮತ್ತು ಕೊಂಕಣಿ ಪ್ರಭಾವ ಇದೆ. ಈ ಕುಣಬಿಯರು ಏನಪ್ಪ ಅಂತಂದರೆ, ಒಂದಾನೊಂದು ಕಾಲಕ್ಕೆ ಗೋವಾ ಮತ್ತು ಮಹಾರಾಷ್ಟ್ರ ಕಡೆಯಿಂದ ನಮ್ಮ ಕರ್ನಾಟಕದ ಕಾಡುಗಳಿಗೆ ಬಂದಂಥವ್ರು ಅಂಥೇಳಿ. ಇವತ್ತು ನಾವು ಮಹಾರಾಷ್ಟ್ರ ಮತ್ತು ಗೋವಾ ಆಮೇಲೆ ಆಂಧ್ರ ಕರ್ನಾಟಕ ಅಂತ ರಾಜ್ಯ ಇದನ್ನು ಮಾಡ್ಕೊಂಡಿದ್ದೀವಿ, ಗಡಿಗಳನ್ನು ಮಾಡ್ಕೊಂಡಿದ್ದೀವಿ. ಬಟ್ ಅವತ್ತೇನೂ ಇಲ್ವಲ್ಲ, ಅವತ್ತು ಈ ರಾಜ್ಯದ ಗಡಿಗಳಿರಲಿಲ್ಲ. ಆ ಕಾಡು ಅವರ ಸ್ವತ್ತು ಅಷ್ಟೇ ನಮ್ಮ ಬುಡಕಟ್ಟುಗಳಿಗೆ. ಸೊ ಯಾವುದೋ ಸಂದರ್ಭದಲ್ಲಿ ಆಹಾರವನ್ನು ರಸ್ತಾನೋ ಅಥವಾ ಒಳ್ಳೆಯ ಜಾಗವನ್ನು ಹುಡುಕ್ತಾನೋ, ಒಂದು ಅಲೆಮಾರಿಗಳಾಗಿದ್ದ ಸಂದರ್ಭದಲ್ಲಿ ಆ ಕುಣಬಿಯರೆಲ್ಲ ಬಂದು, ಇವತ್ತು ಒಂದು ಅಲೆಮಾರಿಗಳು ಅಂತಲೇ ಅವ್ರನ್ನ ಕರೆಯೋದು. ಅವ್ರು ಬಂದು ಅಲ್ಲಿ ನೆಲೆ ನಿಂತಿದ್ದಾರೆ. ಸೊ ಅವಾಗ ಗಣೇಶ ಒಂದು ಕತೆ ಅಂತಂದರೆ ಅವರ ಯಾಕೆ ಇಲ್ಲಿ ಬರಬೇಕಾಯ್ತು ಅನ್ನೋದನ್ನು ಒಂದು ಘಟನೆಯನ್ನು ಹೇಳಿದ್ರು. ಏನಪ್ಪ ಅಂತಂದರೆ, ಯಾಕೆ 5,000 ಅಡಿ ಎತ್ತರದ ಪರ್ವತದಲ್ಲಿ ಉಳ್ಕೊಳ್ಳುವಂಥ ಅಥವಾ ಇಲ್ಲಿ ವಾಸ ಮಾಡುವಂಥ ಸ್ಥಿತಿ ಬಂತು ಅವ್ರಿಗೆ. ಸೊ ನಾವೀಗ ಹತ್ತು ಬಂದವಲ್ಲ, ಅದೇ ದಾರಿ ಅವ್ರಿಗೆ, ಅಷ್ಟು ಇಳಿಬೇಕು, ಅಷ್ಟು ಹತ್ತಬೇಕು. ನಾಗವಳ್ಳಿ ರಸ್ತೆಗೆ ಮತ್ತೆ ತಿರ್ಗಾ ಅರ್ಕಳದಿಂದ ನಡಿಬೇಕು. ನಾಗವಳ್ಳಿ ಹಾಡವಳ್ಳಿ ರಸ್ತೆಗೆ ಭಟ್ಕಳಕ್ಕೆ ಹೋಗೋ ರಸ್ತೆ, ಮತ್ತು ಈ ಕಡೆಗೆ ಹೋದರೆ ಸಾಗರ, ಇನ್ನೊಂದು ಕಡೆಗೆ ಹೋದರೆ ಭಟ್ಕಳ. ಅಂಥ ಜಾಗಕ್ಕೆ ಯಾಕೆ ಬಂದ್ರಿ ಇವರು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇವತ್ತೇನು ನಾವು ಜಲವಿದ್ಯುತ್ ಯೋಜನೆಗಳಿದೆ ಜೋಗದ ಹತ್ರ, ಆ ಜಲವಿದ್ಯುತ್ ಯೋಜನೆಗಾಗಿ 2 ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಲಾಯಿತು. ಒಂದು ಲಿಂಗನಮಕ್ಕಿ ಅಣೆಕಟ್ಟು, ಇನ್ನೊಂದು ತಲಕಳಲೆ ಅಣೆಕಟ್ಟು ಅಂತ. ಅನೇಕರಿಗೆ ಲಿಂಗನಮಕ್ಕಿ ಗೊತ್ತಿದೆ, ಆದರೆ ತಲಕಳಲೆ ಅಣೆಕಟ್ಟು ಗೊತ್ತೇ ಇಲ್ಲ. ಅದೊಂದು ಸಮಾನಾಂತರವಾಗಿ ಇನ್ನೊಂದು ಅಣೆಕಟ್ಟು ಕಟ್ಟಿದ್ದಾರೆ ಲಿಂಗನಮಕ್ಕಿ ನೀರು ಕಡಿಮೆ ಆಗ್ತಾ ಬಂದರೆ ತಲಕಳಲೆಯಿಂದ ಅಲ್ಲಿಗೆ ನೀರನ್ನ ಹಾಯಿಸಲಾಗ್ತದೆ, ಅಂದರೆ ಜಲವಿದ್ಯುತ್ ಯೋಜನೆಗೆ ಹಾಯಿಸಲಾಗ್ತದೆ. ಸೊ ಆ 2 ಅಣೆಕಟ್ಟುಗಳನ್ನು ಏನು ನಿರ್ಮಾಣ ಮಾಡಿದ್ರಲ್ಲ ಆ ಕಾಲಕ್ಕೆ, ನಮ್ಮ ಸ್ವಾತಂತ್ರ್ಯ ಬಂದ ನಂತರದಲ್ಲೇ ಶುರುವಾಯ್ತದು. ನಮ್ಮ ಕರ್ನಾಟಕ ರಾಜ್ಯ ಉದಯ ಆಗ್ತಿದ್ದ ಸಂದರ್ಭದಲ್ಲೇ ಆ ಯೋಜನೆಗಳು ಶುರುವಾದವು. ಆ ಮುಳುಗಡೆ ಏನಾಯಿತು, ಇವರು ಆ ಕಾಡಿನಲ್ಲಿದ್ದವರು, ಕೆಳಗಡೆ ಬೆಟ್ಟದ ಕೆಳಗಡೆ ಇರುವಂಥ ಆ ಕಾಡಿನಲ್ಲಿದ್ದಂಥವ್ರು ಅವರು. ಸೊ ಯಾವಾಗ ಅದು ಮುಳುಗಡೆ ಆಗೋಯ್ತು, ಮುಳುಗಡೆ ಆಗ್ತಾ ಬಂತು, ಇವ್ರನ್ನೆಲ್ಲ ಒಕ್ಕಲೆಬ್ಬಿಸಲಾಯಿತು. ಯಾರ ಹೆಸರಿನಲ್ಲಿ ಖಾತೆ ಕಿರ್ದಗಳಿವೆ ಅಥವಾ ಜಮೀನಿನ ಲೆಕ್ಕ ಇದೆ ಅಂಥವ್ರಿಗೆ ಬೇರೆ ಕಡೆ ಜಮೀನನ್ನು ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವ್ರು ಬುಡಕಟ್ಟುಗಳು, ಆಮೇಲೆ ಅಲೆಮಾರಿಗಳಾಗಿ ಬಂದು ಅಲ್ಲಿ ನೆಲೆ ನಿಂತವರು, ಅವ್ರಿಗೆ ಯಾವ ಖಾತೆ ಮತ್ತೊಂದು ಇನ್ನೊಂದು ಏನೂ ಇಲ್ಲ, ಆ ಪ್ರಜ್ಞೆನೂ ಅವ್ರಿಗಿರಲಿಲ್ಲ. ಹಂಗಾಗಿ ನಿಮಗೇನು ಇದಿಲ್ಲ, ಹೋಗಿ ಅಂತ ಕಳಿಸ್ಬಿಟ್ರಲ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಇನ್ನೆಲ್ಲೂ ಜಾಗ ಸಿಗದೆ ಈ ಬೆಟ್ಟವನ್ನೇರಿ ಆ ಬೆಟ್ಟ ಸಾಹಸಗಳನ್ನು ಮಾಡಿ ಒಂಥರ ಇದು ಯುರೋಪಿಯನ್ಸು ಭೂಮಿಗಳನ್ನ, ಹೊಸ ಭೂಮಿಗಳನ್ನ ಕಂಡಿಡಿದ್ರಲ್ಲ, ಆ ಥರ ಇವರ ಬೆಟ್ಟನ ಏರಿ ಅಲ್ಲಿ ಇಲ್ಲಿ ಕೃಷಿ ಯೋಗ್ಯವಾದಂಥ ಜಾಗ ಒಂದು ಇಲ್ಲಿದೆ ಬೆಟ್ಟದ ಮೇಲೆ ಅಂತ ಕಂಡಿಡ್ಕೊಂಡು ಅಲ್ಲಿಗೆ ಸ್ಥಳಾಂತರಗೊಂಡಂಥವ್ರು. ಅವ್ರ ಸಾಹಸ ಎಷ್ಟಿರ್ಬೇಕು ಆ ಕಾಲಕ್ಕೆ. ಆ ಅಣೆಕಟ್ಟೆ ನಿರ್ಮಾಣ ಸಂದರ್ಭದಲ್ಲಿ ಅವ್ರು ಎಷ್ಟೆಷ್ಟು ಅಲ್ದಿರ್ಬೋದು ಭೂಮಿಗಾಗಿ, ಮತ್ತು ಈ ಇದನ್ನು ಕಂಡಿಡ್ಕೊಳ್ಳೋಕೆ ಅವ್ರು ಏನು ಮಾಡಿರ್ಬೋದು. ಅದೊಂದು ಸಾಹಸದ ಕಥೆನೇನೆ ಅದು. ಗಣೇಶ ಹೇಳ್ತಾನೆ,
ಅಯ್ಯೋ ನಮ್ಗೆ ಏನು ದಾರಿ ಇಲ್ಲ ಅನ್ನಂಗೆ ಆಗುತ್ತೆ. ನಾನು ಇನ್ನೂ ಚಿಕ್ಕ ಹುಡುಗ ಆವಾಗ. ಆ ಸಂದರ್ಭದಲ್ಲಿ ದಾರಿನೇ ಇಲ್ಲ ಅಂತ ಅಂದಾಗ ನಮ್ಮ ಹಿರಿಯರು ಕೆಲವರು ಬೆಟ್ಟ ಏರಿ ಇಲ್ಲೇನೋ ಇರ್ಬೋದಾ ಅಂತ ಬೆಟ್ಟಗಳನ್ನ ಹತ್ತಿ ನೋಡಿ, ಓ ಇಲ್ಲೊಂದು ಕಣಿವೆ ಇದೆ, ಈ ಕಣಿವೆನಲ್ಲಿ ಕೃಷಿ ಯೋಗ್ಯವಾದ ಭೂಮಿನೂ ಕೂಡ ಇದೆ, ಇಲ್ಲಿ ಉಳಿಬೋದು ಅಂತೇಳಿ ಉಳಿದ್ರು ಅವರು. ನಾವೆಲ್ಲ ಬಂದು ಇಲ್ಲಿದ್ದೀವಿ ಅಂತ ಹೇಳಿದ್ರು ಅವರು. ಆಮೇಲೆ ಕೇಳಿದ್ವಿ, ಹೆಂಗಿದು, ಯಾರೋ ಈಗ ಹುಷಾರು ತಪ್ತಾರೆ ಏನು ಮಾಡ್ತೀರಿ, ಅವಾಗ ಹೆಂಗೆ ಹೋಗ್ತೀರಿ ಕೆಳಗಡೆ, ಆಸ್ಪತ್ರೆಗಳಿಗೆ ಹೋಗೋದು ಹೆಂಗೆ, ಶಾಲೆ ಇಲ್ವಲ್ಲ ಇಲ್ಲಿ ಅಂತೆಲ್ಲ ಕೇಳಿದ್ರೆ, ಇವಾಗ ಸುಮಾರು ಒಂದು 18-20 ಹಾಡಿಗಳಿವೆ ಅಲ್ಲಿ. ಮಕ್ಕಳು ಬೇಕಾದಷ್ಟಿದ್ದಾರೆ. ಶಾಲೆಗೂ ಶಿಕ್ಷಣಕ್ಕೂ ಏನೂ ಇಲ್ಲ. ಈಗ ಶಿಕ್ಷಣದ ಪ್ರಶ್ನೆನೇ ಇಲ್ಲ, ಇಲ್ಲಿ ಯಾರೂ ಬರೋದಿಲ್ಲ, ಸ್ಕೂಲ್ ಆಗಿಲ್ಲ ಇಲ್ಲಿ. ಆದರೆ ತೀರಾ ನಾವು ಮನೆ ಔಷಧಿಗಳನ್ನೇ ಏನು ಮನೆಯಲ್ಲಿ ಮಾಡ್ತೀವಿ ಆ ಔಷಧಿಗಳನ್ನೇ ನಾವು ಬಳಸ್ಕೊಳ್ತೀವಿ. ಕಾಯಿಲೆ ಹುಷಾರು ತಪ್ಪಿದ್ರೆ, ತುಂಬ ಹುಷಾರು ತಪ್ಪಿಟ್ಟು ಭಾಳ ತುಂಬ ಸೀರಿಯಸ್ ಕಾಯಿಲೆ ಅಂತಂದರೆ ಆವಾಗ ನಾವು ಈ ಹೆಣಗಳನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಹೆಂಗೆ 4 ಜನಗಳ ಚಟ್ಟಾನ್ ಕಟ್ತೀವಿ, ಆ ಥರ ಕಟ್ಟಿ ಅದ್ರ ಮೇಲೆ ಮಲಗಿಸ್ಕೊಂಡು 4 ಜನ ಒತ್ಕೊಂಡು ನಾವು ಈ ಬೆಟ್ಟ ಇಳಿಬೇಕಾಗ್ತದೆ. ಇಳಿತೀವಿ ನಾವು, ಹಾಗೆ ಮಾಡಿದ್ದೀವಿ ಎಷ್ಟೋ ಸಲ. ಇಳಿದು ಇಲ್ಲ ಸಾಗರಕ್ಕೋ ಇಲ್ಲ ಭಟ್ಕಳಕ್ಕೋ ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಅಂಥ ಸ್ಥಿತಿಲಿದ್ದೀವಿ ನಾವು ಅಂತ ಹೇಳಿದ್ರು ಅವರು. ಸೊ ಆಶ್ಚರ್ಯ ಅಂದರೆ ಅಲ್ಲಿದ್ದ ಆ ಬೆಟ್ಟದ ಮೇಲಿದ್ದಂತೆ ಎಷ್ಟೋ ಜನ, ಕೆಲವ್ರನ್ನ ಬಿಟ್ಟರೆ ಸೈಕಲ್ ಕೂಡ ನೋಡಿರಲಿಲ್ಲ ಅವರು. ಸೈಕಲ್ಲೇ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಅವರು ಯಾವುದೋ ಕಾಲದಲ್ಲಿ ಬಂದವರಲ್ವಾ, ಕಾಡಿನಿಂದನೇ ಬಂದವರು ಅವರು. ಸೊ ಆ ರೀತಿ ಸೈಕಲ್ನು ಕೂಡ ಕಾಣದೇ ಇರುವಂಥ ಒಂದು ಭಾಳ ನಾಗರಿಕತೆ ಇನ್ನೂ ಅಲ್ಲೇನೇನು ಮುಟ್ಟಿಲ್ಲ ಅನ್ನೋ ರೀತಿಯ ಒಂದು ಪ್ರದೇಶ ಅದು. ಸರಿ, ಅಲ್ಲಿ ನಮಗೆ ಊಟ ಎಲ್ಲ ಮಾಡಿ ಮಲಗಿದ್ವಿ. ತುಂಬ ಆಯಾಸ ಆಗಿತ್ತು, ಭಾಳ ಬೇಗ ನಿದ್ದೆ ಬಂದ್ಬಿಡ್ತು. ನಾವು ಮಲಗಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಸುರಸುಂದರವಾದ ಕಣಿವೆ ಅದು. ಮತ್ತು ಅಲ್ಲಿಂದ ಮತ್ತೆ ಬೆಟ್ಟಗಳು ಕಾಣಿಸ್ತಾ ಇದೆ. ಆ ಜಾಗದಿಂದನೇ ಮತ್ತೆ ಬೆಟ್ಟಗಳು ಬೆಳೆದಿವೆ ಅಲ್ಲಿಂದ. ಮತ್ತು ಅದು ಒಳ್ಳೆ ಕಣಿವೆ ಅದು, ಎಂಥ ಅದ್ಭುತವಾದ ಕಣಿವೆ. ಆಮೇಲೆ ಅಲ್ಲಿ ಒಂದು ಹಳ್ಳ ಹರಿತಾ ಇದೆ, ಆ ಬೆಟ್ಟಗಳಿಂದ ಬಂದಂಥ ಒಂದು ನೀರೆಲ್ಲ ಸೇರಿಕೊಂಡು ಒಂದು ಹಳ್ಳ ಹರಿತಾ ಇದೆ. ಅದೇನು ದೊಡ್ಡ ಹಳ್ಳ ಅಲ್ಲ, ಆದರೆ ಪನ್ನೀರ್ ಥರ ನೀರು. ಆಮೇಲೆ ಪ್ರತಿಯೊಂದು ಮನೆಗೂ ನೀರನ್ನು ಅವರು ಹೆಂಗೆ ತಗೊಂಡಿದ್ದಾರೆ ಅಂದರೆ, ಒಂದು ದೇವರು ಕೊಟ್ಟಂಥ ನಲ್ಲಿಗಳು. ಅಂದರೆ ಬೆಟ್ಟದಿಂದ ಏನು ಜೋಗದಲ್ಲಿ ನೀರು ಹರಿಯುತ್ತದೆ, ಆ ಸ್ವಚ್ಛವಾದ ನೀರದು. ಆ ನೀರುಗಳಿಗೆ ಈ ಬಿದಿರನ್ನ ಸೀಳ್ಬಿಟ್ಟು, ಆ ಬಿದಿರು ಒಂದು ಇದು ಬರುತ್ತಲ್ಲ, ಅದನ್ನ ಹಿಂಗೆ ಕೊಟ್ಬಿಟ್ಟಿದ್ದಾರೆ. ಅರ್ಧ ಬಿದಿರನ್ನ ಇದನ್ನು ದೋಣಿ ಥರ ಕೊಟ್ಬಿಟ್ಟಿದ್ದಾರೆ. ಆ ದೋಣಿಯಿಂದ ನೀರು ಹರ್ಕೊಂಡು ಟಕ ಬಂದು ಅವ್ರ ಮನೆ ಮುಂದೆ ಬೀಳುತ್ತೆ. ಆ ಥರ ಬೆಟ್ಟದ ಮೇಲಿಂದ ತಂದುಬಿಟ್ಟಿದ್ದಾರೆ. ಪ್ರತಿ ಮನೆಗೂ ಒಂದೊಂದು ಒಂಥರ ದೈವ ನಿರ್ಮಿತವಾದ ನಲ್ಲಿಗಳು. ಆ ಥರ ನೀರು. ಆಮೇಲೆ ಎಂಥ ಸ್ಫಟಿಕದಂಥ ನೀರು. ಆ ಹೊಳೆಯಲ್ಲಿ, ಸಣ್ಣ ಹೊಳೆಯಲ್ಲಿ ಹರಿಯೋದು ಅಷ್ಟೇ. ಇವ್ರ ಮನೆಗಳಿಗೆ ಮೇಲಿಂದ ತಂದಿರುವಂಥ ನೀರು ಅಷ್ಟೇ. ಇಳಿಜಾರಿನಲ್ಲಿ ತಂದು ಅವ್ರ ಮನೆಗಳಿಗೆ ಬಿಟ್ಕೊಂಡಿದ್ದಾರೆ. ಸೊ ಅಂಡೆಗೆ ಬೇಕಾದ್ರೆ ಹಿಂಗೆ ತೆಗೆದಿಟ್ಟರು ಅಂದರೆ ಅಂಡೆ ತುಂಬಿಕೊಳ್ತದೆ, ತೆಗೆದು ಈ ಕಡೆಗೆ ಇಟ್ಟರೆ ಅದ್ರ ನೀರು ಪಡ್ಗೋದು ಹರ್ಕೊಂಡು ಮತ್ತೆ ಆ ಹೊಳೆಗೆ ಹೋಗಿ ಸೇರ್ಕೊಳ್ತದೆ. ಆ ಮಧ್ಯದಲ್ಲಿ ಹೊಳೆ, ಆ ಕಡೆ ಈ ಕಡೆ ಏನು ಸಮೃದ್ಧವಾದ ಮರಗಿಡಗಳು. ಮತ್ತು ಅಲ್ಲಲ್ಲಿ ಇವರು ಗದ್ದೆಗಳನ್ನು ಮಾಡಿದರು. ಒಂಥರ ಈ ಕೆತ್ತು ಬೇಸಾಯ ಅಂತ ಹೇಳ್ತೀವಿ ನಾವು. ಸ್ಟೇಜ್ ಬೈ ಸ್ಟೇಜು. ಅಲ್ಲೇನು ಉಳೋದು ಕಷ್ಟ, ಅಲ್ಲಿ ಕೆತ್ಕೊಂಡು ಇದು ಮಾಡ್ಕೊಂಡೇ ಅದು ಗದ್ದೆಗಳನ್ನ ಸಿದ್ಧ ಮಾಡಬೇಕು. ಸೊ ಆ ರೀತಿಯ ಒಂದು ಕೆತ್ತು ಬೇಸಾಯದ ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡುವಂಥ ಒಂದು ಇಳಿಜಾರಲ್ಲಿ ಏನು ಮಾಡ್ತಾರೆ, ಆ ಥರ ಇಳಿಜಾರಿನಲ್ಲಿ ಮಾಡಿದಂಥ ಗದ್ದೆಗಳು. ಸೊ ಅಲ್ಲಿ ಭತ್ತನೂ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ. ಆಮೇಲೆ ಎಂಥ ಭೂಮಿ, ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆಯ ಜಾಗ ಅದು. ಈ ಥರ ಒಂದು ಅದ್ರ ಪಾಡ್ಗದಿರ್ತಕ್ಕಂಥ ಒಂದು ಸ್ವರ್ಗದೋಪಾದಿಯ ಒಂದು, ಅವ್ರ ಜೀವನಕ್ಕೆ ಬೇಕಾದಷ್ಟು ಕಷ್ಟ ಇದೆ, ಆ ಪ್ರಶ್ನೆ ಬೇರೆ. ಅವ್ರ ಆಧುನಿಕತೆಯ ಸ್ಪರ್ಶನೇ ಇಲ್ಲದೆ ಬದುಕ್ತಾ ಇದ್ದಾರೆ ಅವರು. ಅನೇಕ ಸಮಸ್ಯೆಗಳಿವೆ, ಇಲ್ಲ ಅಂತಲ್ಲ. ಎಜುಕೇಷನ್ನು ಇಲ್ಲ, ಯಾರಿಗೂ ಶಿಕ್ಷಣ ಕೊಡೋದಕ್ಕೆ ಯಾವುದೇ ಶಾಲೆ ಇಲ್ಲ, ಹೊರ ಸಂಪರ್ಕನೇ ಇಲ್ಲ ಅವ್ರಿಗೆ. ಸೊ ಆದರೆ ದೇವ್ರ ಮಕ್ಕಳ ಥರ ಅವ್ರ ಪಾಡಿಗವರು ಒಂದು ಲೋಕದಲ್ಲಿ ಬದುಕ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರ ಕಲೆಗಳು ಕೂಡ ಇದೆ. ಒಂದು ಹೋಳಿ ಹಬ್ಬದಲ್ಲಿ ಅವ್ರು ಮಾಡುವಂಥ ಹೋಳಿ ಸಿಗ್ಮಾ ಅಂತ ಹೇಳಿ ಒಂದು ಅದ್ಭುತವಾದ ಕಲಾ ಪ್ರದರ್ಶನ ಮಾಡ್ತಾರೆ. ಆ ಕಲಾ ಪ್ರದರ್ಶನವನ್ನು ಮಾಡಿದ್ರು. ಆಮೇಲೆ ಆ ಗಣೇಶ ಅನ್ನುವಂಥವ್ರು, ಅವರು ಕೊಂಕಣಿ ಮಿಶ್ರಿತವಾದಂಥ ಅವರ ಕುಣಬಿ ಭಾಷೆಯಲ್ಲಿ ರಾಮಾಯಣದ ಕೆಲವು ಭಾಗಗಳನ್ನು ಇಟ್ಕೊಂಡು ಹಾಡಿದ್ರು ಅವರು. ಅಂದರೆ ಅವ್ರದ್ದೇ ಆದಂಥ ಒಂದು ರಾಮಾಯಣ ಅದು. ಒಂದು ಬುಡಕಟ್ಟು ಪರಿಭಾವಿಸುವ ರೀತಿಯ ಒಂದು ರಾಮಾಯಣ ಕೂಡ ಅವರಲ್ಲಿದೆ, ಅದನ್ನು ಸ್ವಲ್ಪ ಹಾಡಿದ್ರು. ಆಮೇಲೆ ಇನ್ನು ಹೆಣ್ಮಕ್ಳುಗಳು ಕುಣಬಿ ಭಾಷೆಯಲ್ಲಿ ಅವರು ಹಾಡುಗಳನ್ನು ಹಾಡಿದ್ರು. ಆಮೇಲೆ ಒಂದು ಆಶ್ಚರ್ಯ, ಅಲ್ಲಿ ಒಂದು ಗುಂಪು, ಒಂದು 3 ಜನದ ಹೆಣ್ಮಕ್ಳು ಕನ್ನಡ ಹಾಡುಗಳನ್ನು, ಕನ್ನಡದ ಸೊಬಾನೆ ಹಾಡುಗಳನ್ನ ಹಾಡಿದ್ರು. ಇದೇನಿದೆ ಇವರು ಹಿಂಗೆ ಹಾಡ್ತಾ ಇದ್ದಾರೆ ಅಂತಂದರೆ, ಆ ಒಬ್ಬ ಹೆಣ್ಮಗಳು ಬಯಲುಸೀಮೆ ಅಂದರೆ ಸಾಗರದ ಹತ್ರದಿಂದ ಇರುವಂಥ ಯಾವುದೋ ಇನ್ನೊಂದು ಕುಣಬಿ ಕಾಲೋನಿಯಿಂದ ಈ ಜಾಗಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ ಅವ್ರು ಹೇಳಿದ್ದು, ನಮಗೆ ಮದುವೆನೇ ಕೆಳಗಡೆ ಇರೋವಂಥವ್ರು ಯಾರೂ ನಮಗೆ ಹೆಣ್ಣು ಕೊಡೋದಿಲ್ಲ, ಇಲ್ಲಿರೋ ಹೆಣ್ಣು ಮಕ್ಕಳುಗಳನ್ನೇ ಅವ್ರ ಮನೆಯಿಂದ ಇವ್ರ ಮನೆಗೆ, ಇವ್ರ ಮನೆಯಿಂದ ಅವ್ರ ಮನೆಗೆ ತಂದು ಇಟ್ಕೋಬೇಕಾದಂಥ, ಮದುವೆ ಮಾಡ್ಕೋಬೇಕಂತ ಪರಿಸ್ಥಿತಿ ಇದೆ. ಆದರೆ ಈ ಒಬ್ಬ ಹೆಣ್ಮಗಳು ಇಲ್ಲಿಗೆ ಬಂದಿದ್ದಾಳೆ, ಅವಳು ಕನ್ನಡ ಚೆನ್ನಾಗಿ ಗೊತ್ತು, ಕನ್ನಡ ಹಾಡುಗಳನ್ನ ಹಾಡ್ತಾಳೆ. ಆಕೆ ಕನ್ನಡದ ಸೋಬಾನೆ ಹಾಡುಗಳನ್ನ ಈ ಕುಣಬಿ ಹೆಣ್ಮಕ್ಳಿಗೆ, ಅಲ್ಲಿರೋ ಹೆಣ್ಮಕ್ಳಿಗೆ ಕಲಿಸಿ
ಒಂದು ಎಂಗೆಳೆಯರ ಒಂದು ತಂಡ ಕನ್ನಡದಲ್ಲಿ ನಮ್ಮದೊಂದಡಿಕೆ ನಿಮ್ಮದೊಂದಡಿಕೆ ಕೊಟ್ಟು ಹೋಗಯ್ಯ ಅನ್ನೋ ಥರದಿತ್ತದೊಂದು ಒಳ್ಳೆ ಅದ್ಭುತವಾದ ಹಾಡನ್ನು ಹಾಡೋರು. ಅದನ್ನು ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡ್ವಿ ನಾವು. ಹೀಗೆ ಅವರ ಕಷ್ಟ ಸುಖಗಳನ್ನು, ಆಮೇಲೆ ಇಲ್ಲಿ ಭೂಮಿ, ಆಮೇಲೆ ಅಲ್ಲೇನು ಭೂಮಿಗೆ ಯಾರು ಬಂದು ಕೇಳೋರಿಲ್ಲ, ಕಂದಾಯ ಕಟ್ಟಿ ಅಂತ ಹೇಳೋರಿಲ್ಲ, ಯಾವ್ದು ರೆವಿನ್ಯೂನವರಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಬಂದಿರಲಿಲ್ಲ ಅಲ್ಲಿವರೆಗೆ. ಅವ್ರ ಪಾಡಿನವರಿದ್ರು. ಇವತ್ತಿಗೂ ಅದೇನು ಅವ್ರ ಹೆಸರಿಗೆ ಆಗಿದೆಯೋ ಗೊತ್ತಿಲ್ಲ, ಬಹುಶಃ ಈಗೆಲ್ಲ ಆಗಿರ್ತದೆ, ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಈ ರೀತಿಯಲ್ಲಿ ಆ ಮೆಗಾನೆ ಆ ಹಳ್ಳಿಯನ್ನು, ಬೆಟ್ಟದ ಮೇಲೆ 4000 ಅಡಿಯಲ್ಲಿ ಎತ್ತರದಲ್ಲಿ ಇರ್ತಕ್ಕಂಥ ಮೆಗಾನೆಯನ್ನು ನಾವು ಸಂದರ್ಶಿಸಿ ಆ ಕಲಾವಿದರನ್ನ ಮತ್ತು ಅಲ್ಲಿ ಜನಗಳ ಜೊತೆಗೆ 2 ದಿನ ಇದ್ವಿ. ಮತ್ತು ಅವರು ಒಂದು ಕುಣಬಿಯರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಈ ನೀರು ದೋಸೆನಲ್ಲಿ ಭಾಳ ಫೇಮಸ್ ಅವರು. ಮಾರನೇ ಬೆಳಗ್ಗೆಗೆ ಅವರು ನೀರು ದೋಸೆಯನ್ನು ಹಾಕಿ ಕೊಡ್ತಾಯಿದ್ರೆ, ಒಳ್ಳೆ ತೆಂಗಿನಕಾಯಿ ಚಟ್ನಿ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅದು ನಾವು ಎಷ್ಟು ತಿಂದರೂ ಗೊತ್ತಿಲ್ಲ ನಮಗೆ. ಅವರು ಹಂಗೆ ಹಾಕಿ ಕೊಡ್ತಾಯಿದ್ರೆ ನಾವು ಬಿಸಿ 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 ತಿಂತಾಯಿದ್ದೀವಿ. ಸೊ ಆಮೇಲೆ ಗುಳ್ಳಾಣಿ ಪಾಯಸ ಅಂತ ಒಂದು ಮಾಡ್ತಾರೆ ಅವರು. ಎಲ್ಲ ಕಡೆ ಕುಣಬಿಯರಲ್ಲಿ ಅದೊಂದು ಭಾಳ ಇದು, ಅದನ್ನು ಮಾಡಿದರು. ಹಿಂದಿನ ರಾತ್ರಿ ಎಲ್ಲ ಕೋಳಿ, ನಾಟಿ ಕೋಳಿ ಮಾಡಿದರು. ಸೊ ಮಧ್ಯಾಹ್ನ ಮತ್ತು 2 ದಿನಗಳ ಕೂಡ ನಮಗೆ ಏನೇನೋ ಅವರಲ್ಲಿರುವಂಥ ಅಡುಗೆಗಳನ್ನ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಿಕೊಂಡು ಅವ್ರ ಜೊತೆಗಿದ್ದು ಸಾಕಷ್ಟು ರೆಕಾರ್ಡ್ ಎಲ್ಲ ಮಾಡಿಕೊಂಡು ನಾವೇನು ಮಾಡಿದ್ವಿ, ಆಮೇಲೆ ಇಳಿಬೇಕಾದ್ರೆ ಕುಪ್ಪಯ್ಯ ಹೇಳ್ದ, ನೋಡಿ ಈಗ ನಾವು ಹೋದ ದಾರಿನಲ್ಲೇ ಹೋಗೋದ್ರಲ್ಲಿ ಏನು ಚೆನ್ನಾಗಿರಲ್ಲ, ಬೇಡ, ನಿಮ್ಗೊಂದು ಹೊಸ ದಾರಿ ತೋರಿಸ್ತೀನಿ. ಆದರೆ ಅದು ಕಾಲು ದಾರಿ ಏನೂ ಇಲ್ಲ. ಈ ಮೇಲೊಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟಕ್ಕೆ ಹತ್ತಬೇಕು ಈಗ ಇಲ್ಲಿಂದ. ಅಂದರೆ ಆ ಕುಣಬಿ ಕಾಲೋನಿ ಇತ್ತಲ್ಲ, ಆ ಕಣಿವೆಯಿಂದ ಇನ್ನೊಂದು ಬೆಟ್ಟಕ್ಕೆ ಹತ್ತಬೇಕು ನೀವು. ಈಗಾಗಲೇ 4000 ಅಡಿ ಎತ್ತರ ಎತ್ತಿದ್ದೀವಿ ನಾವು. ಅದು ಕೊನೆ ಪಕ್ಷ ಇನ್ನೂ 1000 ಅಡಿ ಹತ್ತಬೇಕು. ಹತ್ತಿದ್ರೆ ಅದ್ರ ತುದಿಯಿಂದ ಆ ಕಡೆಗೆ ಇಳಿದ್ರೆ ಏಕಾಏಕಿ ಹೋಗ್ಬಿಟ್ಟು ನಾವು ನಾಗವಳ್ಳಿಗೆ ಇಳಿದ್ಬಿಡ್ತೀವಿ. ಇಲ್ಲ ನಾವು ಇಲ್ಲಿ ಅರ್ಕಳಕ್ಕೆ ಹೋಗಿ, ಅರ್ಕಳದಿಂದ ಆಡುವಳ್ಳಿಗೆ ಹೋಗಿ, ಆಡುವಳ್ಳಿಯಿಂದ ನಾಗವಳ್ಳಿಗೆ ಬರಬೇಕು ಮತ್ತೆ ಅಂತಂದರೆ ಸುಮಾರು 10-15 ಕಿಲೋಮೀಟ್ರ್ ಸುತ್ತ ಆಗ್ತದೆ ಅದು ನಮಗೆ. ನಾವು ಜೀಪು ಎಲ್ಲ ಬಂದು ಅಲ್ಲಿ ಇಳ್ಕೊಂಡು ಕಳಿಸ್ಬಿಟ್ಟಿದ್ವಿ ನಾವು. ಮತ್ತೆ ನಾವು ನಾಗವಳ್ಳಿಗೆ ಬನ್ನಿ ಇಂಥ ಬೆಳಗ್ಗೆಗೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ವಿ ನಾವು. ಅವ್ನು ಕುಪ್ಪಯ್ಯನೇ ಇದೆಲ್ಲ ವ್ಯವಸ್ಥೆ ಮಾಡಿರೋದು ಅವನು. ಸೊ ಹಂಗಾಗಿ ನಾವು ಅನಿವಾರ್ಯನೂ ಇತ್ತು. ಆಯ್ತು ನಡಿ ಅಂತೇಳಿ ಹೊರಟ್ವಿ. ಹೋದರೆ ಅದು ಎಷ್ಟು ಇನ್ನಷ್ಟು ಕಡ್ದಾದಂಥ ಒಂದು ಬೆಟ್ಟ ಅದು. ಹತ್ಕೊಂಡು ಕರ್ಕೊಂಡು ಹೋದ್ರೆ ನಮಗೆಲ್ಲ ಸಾಕಪ್ಪ ಅನ್ನೋಷ್ಟು ನೀರು ಇಳಿದೋಗ್ಬಿಡ್ತು ಒಂದು ರೀತಿ ಬೆಟ್ಟ ಹತ್ತುತ್ತಾ. ಸೊ ತಿಂಡಿ ಆವಾಗ ತಾನೇ ಎಲ್ಲ ಅವರ ನೀರು ದೋಸೆ ಎಲ್ಲ ಮಾಡಿಕೊಟ್ಟಿದ್ರು, ತಿನ್ಕೊಂಡಿದ್ವಿ. ಇದರಲ್ಲಿ ಹೋಗ್ತಾ ಎಲ್ಲ ಕರಗೆ ಹೊಟ್ಟೋಯ್ತು. ಅಷ್ಟರ ಮಟ್ಟಿಗೆ 1000 ಅಡಿ ಅಂದರೆ ಅದನ್ನ ಹೆಚ್ಚು ಕಡಿಮೆ ನಾವು 4000 ಅಡಿ ನೆನ್ನೆ ಏನು ಹತ್ತಿದ್ವಿ ಅಷ್ಟು ಆಯಾಸ ಆಗೋಗ್ಬಿಡ್ತು. ಅಷ್ಟು ಕಡ್ದಾಗಿತ್ತು ಅದು. ಮೇಲೆ ಹೋದರೆ ಮರ ಗಿಡಗಳೆಲ್ಲ ಕಡಿಮೆ ಆಗೋಗ್ಬಿಟ್ವು. ಹೋಗ್ತಾ ಮೇಲೆ ಒಂಥರ ವಿಶಾಲವಾದ ಹುಲ್ಲುಗಾವಲು. ಆ ಗಾಳಿ ಒಂದ್ಸಲ ಬೀಸಿದ್ರೆ ಆ ಇಡೀ ಹುಲ್ಲುಗಾವಲು ಹಿಂಗೆ ಬಾಗಿ ಹಿಂಗೆ ಹೇಳೋದು. ಇಡೀ ಪ್ರದೇಶನೇ, ಅಂದರೆ ಇಡೀ ಪ್ರದೇಶ ಹಿಂಗೊಂದ್ಸಲ ಬಾಗಿ ಹಿಂಗೊಂದ್ಸಲ ಆಗ್ತಿದೆ ಅನ್ನೋಂಗೆ. ಏನು ಚೋದ್ಯ ಇದು, ಇಷ್ಟು ಚೆನ್ನಾಗಿದೆಯಲ್ಲ. ಆಮೇಲೆ ತಂಗಾಳಿನೂ ಹಂಗೆ ಇತ್ತು. ನಮ್ಮ ಆಯಾಸ ಎಲ್ಲ ಪರಿಹಾರ ಆಗೋಂಗೆ ತಂಗಾಳಿ. ಮತ್ತು ಅಲ್ಲಿ ಒಂಥರ ಸ್ವಲ್ಪ ಮಟ್ಟಸವಾದಂಥ ಭೂಮಿ, ಏರೋದಿಲ್ಲ. ಅದರೊಳಗಡೆ ಹಿಂಗೆ ಕರ್ಕೊಂಡು ಹೊರಟ. ಅದು ಎಷ್ಟಂದರೆ ನಾವು ಹೋಗ್ತಾ ಇದ್ರೆ ಹೆಚ್ಚು ಕಡಿಮೆ ಒಂದು 4 ಅಡಿ ಆದರೂ ಬೆಳೆದಿತ್ತು ಅದು. ನಮ್ಮ ಕತ್ತಿಂದ ಮೇಲಕ್ಕೆ ಕಾಣಿಸ್ತಿತ್ತೆ ಹೊರತು ಹೋಗ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಅದು ಕೆಳಗಡೆ ಭಾಗ ಕಾಣ್ತಾನೆ ಇರಲ್ಲ. ಅಷ್ಟರ ಮಟ್ಟಿಗೆ ದಟ್ಟವಾದಂಥ ಒಂದು ಹುಲ್ಲುಗಾವಲು ಅದು. ಅದೊಂಥರ ಚಿನ್ನದ ಬಣ್ಣದ ಹುಲ್ಲು. ಅದ್ರೊಳಗಡೆ ಎಡೆ ಮಾಡ್ಕೊಂಡು ಹಿಂಗೆ ಒಬ್ಬ ಮುಂದೆ ಹೋಗ್ತಾ ಇದೆ ಅಂದರೆ ಅದು ಹಂಗೆ ಜಾಗ, ಅದ್ರ ಪಾಡ್ಗಾರ ಜಾಗ ಆಗ್ಬಿಡ್ತಾ ಇತ್ತು. ಅದನ್ನ ಸರ್ಸ್ಕೊಂಡು ಹಿಂಗೆ ಹೊರಟ್ರೆ ಅದರ ನಡುವೆ ನಾವು ಹೋಗ್ತಾ ಇದ್ವಿ. ಆಗ ನಮ್ಗೆ ಇನ್ನೊಂದು ನೆನಪು ಬಂತು. ಕುವೆಂಪು ಅವರ ಮಲೆಗಳಲ್ಲಿ ಮಲೆನಾಡಿನ ಚಿತ್ರಗಳಲ್ಲಿ ಒಂದು ಈ ಥರದ್ದೊಂದು ಇದು ಬರ್ತದೆ. ಒಂದು ಹುಲ್ಗಾವಲು ಹಿಂಗೆ ಹೋಗ್ತಿರ್ಬೇಕಾದ್ರೆ ಮರಿಗಳನ್ನು ಇಟ್ಕೊಂಡು ಹುಲಿ ಒಂದು ಮಲಗಿರ್ತದೆ ಅಲ್ಲಿ. ಅದು ಗೊತ್ತೇ ಆಗಲ್ಲ ಅವನಿಗೆ ಅಲ್ಲಿ. ಆಗ ಇವನು ಹೋಗಿ ಬರೀ ಬಾಲ ಮಾತ್ರ ಹಿಂಗೆ ಅಳ್ಳಾಡ್ತಾ ಇರ್ತದೆ. ಅರೆ ಅದು ಏನಿದೆ ಹಿಂಗು ಅಂತ ನೋಡ್ತಾನೆ, ಹುಲಿ ಮರಿಗಳು ಇಟ್ಕೊಂಡು ಕೂತಿದೆ ಅದುವೇ. ಹಾಗೆ ಅದು ಇವನನ್ನು ನೋಡಿಕೊಂಡು ಒಂದು ಗಂಭೀರವಾಗಿ ಒಂದು ಮುಖ ನೋಡ್ಕೊಂಡು ನಿಂತ್ಕೊಳ್ತದದು, ಅಟ್ಯಾಕ್ ಮಾಡೋದಕ್ಕೇನೇನು ಅಂತೇಳಿ. ಅವನು ಹಾಗೆ ಒಂದೊಂದೇ ಹೆಜ್ಜೆ ನಡ್ಕೊಂಡು ಹಿಂದಕ್ಕೆ ಬಂದು ಅದು ಮುಂದಕ್ಕೆ ಬರಲ್ಲ. ಯಾಕೆಂದ್ರೆ ಮರಿಗಳು ಇರ್ತದಲ್ಲ, ಅದಕ್ಕೂ ಭಯ, ಮುಂದೆ ಬರಲ್ಲ ಅದು. ಇವನು ತಪ್ಪಿಸ್ಕೊಳ್ತಾನೆ. ಒಂದು ಅದ್ಭುತವಾದ ಒಂದು ರಸಪ್ರಸಂಗ ಅದು ಕುವೆಂಪು ಬರೆಯೋದು. ಈ ಹುಲ್ಲುಗಾವಲಿನಲ್ಲಿ ಕೂಡ ಹುಲಿಗಳಿದೆ ಅಂದ ಕುಪ್ಪಯ್ಯ. ಈ ಹುಲಿಗಳು ಇಲ್ಲೂ ಇರ್ತವೆ, ಯಾಕಂದ್ರೆ ಇಂಥ ಕಾಡಲ್ಲಿ ಇಲ್ಲದೆ ಇನ್ನೆಲ್ಲಿ ಇರ್ಬೇಕು ಸರ್ ಹುಲಿ ಅಂತ ಹೇಳ್ತಾನೆ ಅವನು. ಸೊ ನಾವು ಭಯ ಪಟ್ಕೊಂಡೇನೆ ಅದರ ಒಂಥರ ಎದೆ ಮಟ್ಟಕ್ಕೆ ಬರುವಂಥ ಹುಲ್ಲಿನಲ್ಲಿ ನಡೆದ್ವಿ. ನಡ್ಕೊಂಡು ಅವೆಲ್ಲ ಹುಡುಗರುಗಳು ನಮ್ಮ ಜೊತೆಗೆ ಸಾಮಾನುಗಳು ಹೊತ್ಕೊಂಡು ಬಂದರು. ಆ ಒಂದು ಎಂಡಿಗೆ ಬಂದು ಮತ್ತು ಅಲ್ಲಿಂದ ಬೆಟ್ಟಗಳ ಕಾಣ್ತಾ ಇತ್ತು, ಸಮುದ್ರ ಕಾಣ್ತಾ ಇತ್ತು, ಸಮುದ್ರ ತೀರ ಕೂಡ ಕಾಣ್ತಾ ಇತ್ತು ಅಲ್ಲಿಗೆ. ಅಷ್ಟೆತ್ತದ ಒಂದು ಶಿಖರ ಅದು. ಒಂಥರ ನಮಗೆ ಹಿಮಾಲಯ ಹತ್ತದಷ್ಟು ಖುಷಿ ಆಗೋಗ್ಬಿಡುತ್ತೆ ನಮಗೆ. ಇಲ್ಲಿಂದ ಏನೆಲ್ಲ ಕಾಣ್ತಾ ಇದೆಯಲ್ಲ ಅಂತ. ಅಲ್ಲಿಂದ ನೋಡಿ, ಇಲ್ಲಿಂದ ಸೀದಾ ಇಳಿದ್ರೆ ನಮಗೆ ನಾಗವಳ್ಳಿ ಸಿಗುತ್ತೆ.
ಇಲ್ಲಿ ಇಳ್ಕೊಂಡು ಹೋಗೋಣ ಅಂತೇಳಿ ಅವನು ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ದ ಕುಪ್ಪಯ್ಯ. ಹಿಂದ್ಗಡೆ ನಾವು ಹೋಗ್ತಾ ಇದ್ದೀವಿ, ಕಾಲ್ದಾರಿ ಕೂಡ ಇಲ್ಲ. ಆಮೇಲೆ ಎತ್ ಕಡೆ ಅಳ್ಳಾಡಂಗಿಲ್ಲ, ಆದರೆ ಬೀಳೋ ಸಾಧ್ಯತೆ ಇಲ್ಲ. ಬಿದ್ದರೆ ಎಲ್ಲ ಮರಗಳಿದ್ವು, ಮರಗಳು ತಡ್ಕೊಳ್ತವೆ ತೀರಾ ಏನು ಕೆಳಗೆ, ಅಷ್ಟು ದಟ್ಟವಾಗಿ ಮರಗಳು ಬೆಳೆದಿದ್ವು ಅಲ್ಲಿ. ಆದರೆ ಎಲ್ಲೆಲ್ಲಿ ಹೆಜ್ಜೆ ಹಾಕ್ಕೊಂಡು ಹೋಗೋದು? ಹಿಂಗೆ ಹೋಗ್ತಾರೆ ಅಲ್ಲೊಂದು ಒಂದು ಇದಕ್ಕಿದ್ದಂಗೆ ಒಂದು ಕೊರಕಲು ಸಿಗುತ್ತೆ, ಇನ್ನೊಂದು ಕಡೆ ಹೋದ್ರೆ ಒಂದು ಕಣಿವೆ ಸಿಕ್ಬಿಡ್ತದೆ, ಇನ್ನೊಂದು ಕಡೆಗೆ ಹೋದ್ರೆ ಇನ್ನೇನೋ, ಆಮೇಲೆ ಎಲ್ಲೋ ಕೆಲವು ಕಡೆ ಮರಗಳು ವಯಸ್ಸಾದ ಮರಗಳು ಬಿದ್ದೋಗ್ಬಿಟ್ಟಿವೆ. ಆ ಮರಗಳನ್ನ ಹತ್ತಿ ಮೇಲಿಂದ ಹೋಗಬೇಕು, ಇಲ್ಲ ಮರಗಳ ಅಡಿ ಮೇಲೆ ತೂರು ಹೋಗಬೇಕು. ಈ ಥರ ಎಲ್ಲ ಒಂದು ವಿಚಿತ್ರವಾದ ಅನುಭವ ಅದು. ಅಂಥ ದಟ್ಟ ಅರಣ್ಯ, ಜನ ಓಡಾಡುವಂಥ ಅರಣ್ಯನೇ ಅಲ್ಲ ಅದು. ಬಹುಶಃ ಈ ಕುಪ್ಪಯ್ಯನಂಥ ಬೇಟೆಗಾರರು ಓಡಾಡಿರ್ಬೋದು. ಸೊ ಹಂಗೆ ನಾವು ಸಾಹಸ ಮಾಡ್ಕೊಂಡು ಇಳಿತಿದ್ದಾಗ ನಮ್ಮ ಜೊತೆಗೆ ನಾನು ಹೇಳಿಲ್ಲ ಯಾರ್ಯಾರಿದ್ರು ಅಂತ. ಒಂದು ಸಿರಿಗಂಧ ಶ್ರೀನಿವಾಸ ಮೂರ್ತಿ ಅಂತ, ಅವರು ಒಳ್ಳೆ ಛಾಯಾಗ್ರಾಹಕ ಅವರು. ಆಮೇಲೆ ಲಿಂಗೇಗೌಡ ಅಂತ ನಮ್ಮ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿನಲ್ಲಿ ಇದ್ದರು ಅವರು. ಆಮೇಲೆ ಶಿವಲಿಂಗಯ್ಯ ಅಂತ ಇನ್ನೊಬ್ಬ ನೌಕರ. ಆಮೇಲೆ ವಿಷ್ಣು ತೀರ್ಥ ಅಂತ ನಮ್ಮ ಕ್ಲರ್ಕು, ನಮ್ಮ ಅಕಾಡೆಮಿ ಕ್ಲರ್ಕು. ಇಷ್ಟು ಜನ ನಾವು ಒಟ್ಟಿಗೆ ಹೋಗಿರೋದು. ಮತ್ತು ಹುಚ್ಚಪ್ಪ ಮೇಷ್ಟ್ರು ಅಲ್ಲಿಯವರು ಇದ್ದೇ ಇದ್ದರು. ಅಲ್ಲಿ ಈ ವಿಷ್ಣು ತೀರ್ಥನ ನಾವು ತಮಾಷೆ ಮಾಡ್ಕೊಂಡು ಹೋಗ್ತಿದ್ವಿ. ಒಂದು ಸ್ವಲ್ಪ ವಿಷ್ಣು ತೀರ್ಥ ಅವರು ಚೂರು ದಪ್ಪಗೆ ಕೆಂಪಿಗೆ ಒಂಥರ ಇದಾಗಿದ್ದರು. ನೀನು ಇಲ್ಲಿ ಬಿದ್ದರೆ ನೋಡಿ ಕೆಳಗಡೆನೇ ಹೋಗೋದು, ಫುಟ್ಬಾಲ್ ಥರ ಹೊಟ್ಟೋಗ್ಬಿಡ್ತೀಯಾ ಅಂತ ಲಿಂಗೇಗೌಡ ತಮಾಷೆ ಮಾಡೋದು. ಇವ್ರಿಗೇನೋ ಮಾಡೋದು, ಬಿದ್ದೋಗ್ಬಿಡ್ತೀನ ನಾನು ನಿಮಗಿಂತ ಧೈರ್ಯ ಶಕ್ತಿ ಅಂತ ಹೇಳ್ಕೊಂಡು ತಪ್ಪಂತ ಬಿದ್ದೇ ಹೋಗ್ಬಿಟ್ರು ಅವರು. ಬಿದ್ದೋಗ್ಬಿಟ್ಟು ಏನಾಗ್ಬಿಡ್ತು ಅಂದರೆ, ಈ ಹೊಟ್ಟೆ ಭಾಗಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಒಂದು ತಿಂತದೋ ಒಂದು ಕೂಳೆ ಥರದ್ದು ಚುಚ್ಕೊಂಡ್ಬಿಡ್ತಿದ್ರು. ಚುಚ್ಕೊಂಡು ಫುಲ್ ಅಂತ ರಕ್ತ ಬಂದ್ಬಿಡ್ತು. ಅಯ್ಯೋ, ಅದು ಎಲ್ಲರೂ ನಿಂತ್ಕೊಂಡು ಅದನ್ನ ತೆಗೆದು, ಅವ್ರು ಅಲ್ಲೇ ಯಾವುದೋ ಸೊಪ್ಪು ಗಿಪ್ಪೆಲ್ಲ ತೆಗೆದು ಅದಕ್ಕೆ ಇದನ್ನು ಮಾಡಿ ಒಂದಷ್ಟು ಹೊತ್ತು ಇಟ್ಕೊಂಡು ರಕ್ತ ನಿಲ್ಲೋವರೆಗೆ ನಿಂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಮತ್ತು ನೀರು ಕುಡಿಸಿ, ಆಮೇಲೆ ಕೆಳಗಡೆ ಇಳ್ಕೊಂಡು ಇಳಿತಾನೇ ಇದ್ದೀವಿ. ನಮಗೆ ಮೊದಲು ಈ ಟ್ರೆಕ್ಕಿಂಗ್ ಅನ್ನೋದೇ ಮೊದಲು. ಸೊ ಹೊಸ ಅನುಭವ. ಆದರೆ ಏನು ಆ ಅರಣ್ಯದೊಳಗಡೆ ಬರ್ತಾ ಇದ್ದರೆ ಇಂಬಳಗಳು ಗೊತ್ತಲ್ಲ, ಇಂಬಳಗಳು ನಾವೇನೇನು ಶೂಗಿಯು ಹಾಕಿದ್ರು ಕೂಡ ಇಂಬಳಗಳನ್ನು ಅದರ ಇದನ್ನ ಅಲ್ಲಲ್ಲೇ ಕಿತ್ತು ಹಾಕೋದು, ಮತ್ತು ತೀರಾ ಸುಸ್ತಾದ ಕಡೆಗೆ ಕುಪ್ಪಯ್ಯನ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಕಡೆ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡಿ ಬೆಳಗಿನ ಮಧ್ಯಾಹ್ನ ಸುಮಾರು 1 ಗಂಟೆ 1:30 ಟೈಮ್ಗೆ ನಾಗವಳ್ಳಿ ರೋಡ್ಗೆ ಬಂದು ಇಳಿದ್ವಿ. ನಾನು ಆಗಲೇ ಹೇಳಿದ್ನಲ್ಲ, ಸರಳ ಅನ್ನುವಂಥ ಹೊಳೆ ಹರಿತಾ ಇತ್ತಲ್ಲಿ, ಎಷ್ಟು ಸುಂದರವಾದ ಹೊಳೆ ಅಂತ. ಆಯಾಸ ಆಗಿತ್ತು. ಅಂದರೆ ಹೊಳೆ ಅಂದರೆ ತುಂಬ ಅದು ಭಾಳ ತೀವ್ರವಾಗೂ ಇರಲಿಲ್ಲ ನೀರು, ಅಂದರೆ ಕಡಿಮೆನೂ ಇರಲಿಲ್ಲ. ಸುಮಾರು ಒಂದು 2 ಅಡಿ 3 ಅಡಿ ಅಷ್ಟು ಎತ್ತರಕ್ಕೆ ಜುಳು ಹರಿತಾ ಇದ್ದು. ಅಲ್ಲಲ್ಲಿ ಒಂಥರ ಕೊಳ ಇತ್ತು. ತುಂಬ ನಮಗೇನು ಅದು ಎತ್ಕೊಂಡು ಹೋಗುವಂಥ ಹೊಳೆ ಅಲ್ಲ, ಭಾಳ ಆಹ್ಲಾದಕರವಾಗಿತ್ತು. ಬಂದು ಬಿದ್ವಿ ಆ ಹೊಳೆಗೆ ಅಂತಂದರೆ ಗಂಟೆಗಟ್ಟಲೆ, ಸುಮಾರು 1-1:30ಗೆ ನಾವು ಹೊಳೆಗೆ ಇಳಿದದ್ದಕ್ಕೆ 2:45-3 ಗಂಟೆವರೆಯಿಂದ ಹೊಳೆಯಿಂದ ಎದ್ದೇಳಲೇ ಇಲ್ಲ ನಾವು. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಈಜಾಡಿ ಎಲ್ಲ ಆಯಾಸನೂ ಪರಿಹಾರ ಆಗೋಯ್ತು. ಆ ನೀರನ್ನು ಚೆನ್ನಾಗಿ ನೀರಲ್ಲಿ ಆಟ ಆಡಿ ಅಷ್ಟೊತ್ತಿಗೆ ಕುಪ್ಪಯ್ಯ, ಆ ಹೊಳೆ ದಂಡೆನಲ್ಲೇ ಕುಪ್ಪಯ್ಯ ಮನೆಗೆಲ್ಲ ಹೇಳಿದರು ಅಂತ ಕಾಣಿಸ್ತದೆ. ಅವ್ರ ಮನೆಗೆ ಹೋದರೆ ಸೊಗಸಾದ ಮೀನಿನ ಊಟ, ಒಳ್ಳೆ ಮೀನು ಊಟ. ಬಹುಶಃ ಆ ಹೊಳೆನಲ್ಲೇ ಮೀನುಗಳನ್ನ ಹಿಡಿತಿದ್ರು ಏನೋ ಗೊತ್ತಿಲ್ಲ. ಸೊ ಅನೇಕ ಥರದ ಮೀನುಗಳು ಕಾಣಿಸ್ತಿದ್ವು ಹೊಳೆನಲ್ಲಿ ಇದರಲ್ಲಿ. ಸೊ ಆ ಮೀನು ಊಟ ಮತ್ತು ಏಡಿಯ ಒಂಥರ ಏನೋ ಪಲ್ಯ ಥರ ಮಾಡಿದರು. ಒಳ್ಳೆ ಬಾಳೆ ಎಲೆಯಲ್ಲಿ ಬಿಸಿ ಅನ್ನ ಮತ್ತು ಮೀನು ಸಾರನ್ನ ಊಟ ಕೊಟ್ಟರು. ತುಂಬ ಸುಸ್ತಾಗಿತ್ತು, ನಮಗೂ ಹೊಟ್ಟೆ ಹಸ್ತಿತ್ತು. ಪುಷ್ಕಳವಾಗಿ ಊಟ ಮಾಡಿದ್ವಿ. ಊಟ ಮಾಡಿ ಕುಪ್ಪಯ್ಯನಿಗೆ ನಮ್ಮ ಥ್ಯಾಂಕ್ಸನ್ನು ಹೇಳಿ, ಸೊ ಅಲ್ಲಿಂದ ಅಷ್ಟೊತ್ತಿಗೆ ಜೀಪ್ ಕೂಡ ಬಂದಿತ್ತು. ಒಂದು 5 ಗಂಟೆ ಇರಬೇಕು. ಸುಮಾರು ಒಂದು 7 ಗಂಟೆ ಸಮಯಕ್ಕೆ ನಾವು ಮತ್ತೆ ಅದೇ ಅಂಕುಡೊಂಕು ರಸ್ತೆನೆಲ್ಲ ಹಾಕ್ಕೊಂಡು ನಾಗವಳ್ಳಿಯಿಂದ ಕೋಗಾರಿಂದ ಜೋಗದಿಂದ ಸಾಗರಕ್ಕೆ ಬಂದು ತಲುಪ್ಕೊಂಡ್ವಿ. ಇದಿಷ್ಟು ಒಂದು ಮೆಗಾನೆ ಬೆಟ್ಟವನ್ನು ಹತ್ತಿದಂಥ ಒಂದು ಸಂದರ್ಭ. ಈ ಮೆಗಾನೆ ಬೆಟ್ಟಕ್ಕೆ ಮತ್ತೆ ನಾನು ಅನೇಕ ಸಲ ಹೋದೆ ಆಮೇಲೆ. ಯಾಕೆಂದರೆ ಇಂಥದ್ದೊಂದು ಪ್ರದೇಶ ಇರುವಾಗ ಅನೇಕರಿಗೆ ತೋರಿಸ್ಬೇಕಲ್ಲ ಅದನ್ನು. ಹಂಗಾಗಿ ಅನೇಕರಿಗೆ ಇದನ್ನು ಕರ್ಕೊಂಡು ಹೋಗಿದ್ದೀನಿ. ಆಮೇಲೆ ಅಷ್ಟರಲ್ಲಿ ನನಗೆ SLN ಸ್ವಾಮಿ ಅಂತೇಳಿ ಹೊನ್ನೆಮರಳಿನಲ್ಲಿ ಜಲಸಾಹಸ ಶಿಕ್ಷಣದ ಕೇಂದ್ರವನ್ನು ಮಾಡಿದ್ದಾರೆ ನನ್ನ ಸ್ನೇಹಿತರವರು. ಅವ್ರನ್ನ ಕರ್ಕೊಂಡು ಹೋದೆ. ಅವರು ಅಲ್ಲಿಗೆ ಬಂದು ಅಲ್ಲಿಂದ ನಾವು ಒಂದು ಸಲ ಮೆಗಾನೆ ಬೆಟ್ಟದಿಂದ ಶುರು ಮಾಡಿ ಭಟ್ಕಳದವರೆಗೆ ಒಂದು ಪಾದಯಾತ್ರೆ ಥರ ಮಾಡಿದ್ವಿ, ಟ್ರೆಕ್ಕಿಂಗ್. ಆವಾಗ ಅವ್ರಿಗೆ ಇದಾಗಿ ಅಲ್ಲಿ ಅವರು ಹೊನ್ನೆಮರಳಿನಲ್ಲಿ ಇದು ಮಾಡಲಿಕ್ಕೆ ಸಾಧ್ಯತೆ ಆದದ್ದು ಫಸ್ಟ್ ಟೈಮ್ ಬಂದು ಸ್ವಾಮಿ. ಸೊ ಅವ್ರು ಕರ್ಕೊಂಡು ಹೋಗಿದ್ದೀನಿ. ಆಮೇಲೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ನಾನೇನು ಮಾಡಿದೆ, ಇದನ್ನ ಹೋಗಿ ಬಂದಮೇಲೆ ಇದನ್ನು ಹಾಗೇ ಬಿಟ್ಬಿಡೋಕ್ಕಾಗಲ್ಲ ಅಂತೇಳಿ ಒಂದು ಲೇಖನ ಬರೆದೆ ನಾನು. ನಮ್ಮದು ಜಾನಪದ ಗಂಗೋತ್ರಿ ಅಂತ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು, ಆ ಅಕಾಡೆಮಿಯ ಮ್ಯಾಗ್ಝಿನ್ ಅದು. ಅದರೊಳಗಡೆ ಮೊದಲನೇ ಲೇಖನನೇ ಒಂದು
ಸೊ ಮೆಗಾನೆ ಎಂಬ ಗಿರಿಜನ ಪರ್ವತ ಅಂತೇಳಿ ಒಂದು ಬರೆದು ನಮ್ಮ ಟ್ರೆಕ್ಕಿಂಗನ್ನು ಮತ್ತು ನಾವು ಓದ ಎಲ್ಲ ಈ ಅನುಭವನ ಆ, ಒಂದು ಚೆನ್ನಾಗಿ ಬರೆದೆ. ಸೊ ಅದು ಬರೆದ ಮೇಲೆ ಅದನ್ನು ನೋಡಿ ಓದಿ ಡೆಕ್ಕನ್ ಹೆರಾಲ್ಡ್ನವರು ನನಗೆ ಒಂದು ಲೇಖನ ಮಾಡಿಕೊಡಿ ಅಂತ ಅಂದರು. ಸೊ ನನಗೆ ಇಂಗ್ಲೀಷಲ್ಲಿ ನಾನು ಮಾಡೋದಿಲ್ಲ ಅಂತೇಳಿ ಇನ್ನೊಬ್ಬ ಪ್ರಸಾದ್ ಅಂತ ಇದ್ದರು. ಸೊ ಪ್ರಸಾದ್ ಅವ್ರಿಗೆ ಹೇಳಿ ಅವ್ರೇನು ಮಾಡಿದ್ರು, ಆ ಲೇಖನ ಇಂಗ್ಲೀಷಿಗೆ ಒಂದು ಮಾಡಿ ದ ಹಪ್ಪಿಲ್ ಕುಣಬೀಸ್ ಇನ್ ಮೆಗಾನೆ ಅನ್ನೋ ಥರದಲ್ಲಿ ಒಂದು ಲೇಖನ ಹೆರಾಲ್ಡ್ಗೆ ವಿತ್ ಫೋಟೋಗ್ರಾಫ್ಸ್ ಮಾಡಿದ್ರು. ಸೊ ಅದನ್ನು ನೋಡಿ ಅರೆ ನಮ್ಮಲ್ಲಿ ಇರೋ ಜನನೂ ಇದ್ದಾರೆ, ನಾನೇ ಹೋಗಿಲ್ವಲ್ಲ ಇಲ್ಲಿವರೆಗೆ ಅಂತ ಕಾಗೋಡು ತಿಮ್ಮಪ್ಪನವರು, ಅವರು ಸಾಗರದ MLA ಮತ್ತು ಮಂತ್ರಿಗಳೂ ಆಗಿದ್ದರು ಎಷ್ಟೋ ಕಾಲ, ಮತ್ತು ಸಮಾಜವಾದಿ ರಾಜಕಾರಣಿ, ದೊಡ್ಡ ರಾಜಕಾರಣಿ ಅವರು, ತುಂಬ ಹೆಸರಿರುವಂಥವ್ರು. ಅವರು ಆ ಬೆಟ್ಟಕ್ಕೆ ಹೋಗಲೇಬೇಕು ನಾನು ಅಂತೇಳಿ ಆಮೇಲೆ ಅವ್ರು ಏನು ಮಾಡಿದ್ರು, ಮೆಗಾನೆ ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ಜನ ಎಲ್ಲ ನೋಡಿ ಆಮೇಲೆ ಒಂದು ಜೀಪ್ ರಸ್ತೆಯನ್ನು ಮಾಡಿಸಿದ್ರು ಅಲ್ಲಿಗೆ. ಕಾಲಾನಂತರದಲ್ಲಿ ಆದಂಥವು ಇವೆಲ್ಲ. ಸೊ ಆಮೇಲೆ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದಲಿತ ಕವಿ, ಅವರು ಯಾವಾಗಲೂ ಈ ಲೇಖನ ಓದ್ಬಿಟ್ಟು ನಮ್ಮನ್ನು ಯಾವಾಗ ಮೆಗಾನೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾನೆ ಇರೋರು. ಅವ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಆ ಒಂದು ಅಂಥದ್ದೊಂದು ಅವಕಾಶ ಬಂತು. ಅವರು, ನಾನು ಮತ್ತು ಶ್ರೀರಾಮಯ್ಯನವರು ಅಂತ ಸ್ಪೆಷಲ್ DC ಆಗಿದ್ದರು ಅಲ್ಲಿ, ಅವರು ನೇತೃತ್ವದಲ್ಲಿ ಜೀಪ್ನಲ್ಲಿ, ಯಾಕೆಂದರೆ ಜೀಪ್ ರಸ್ತೆ ಆಗಿತ್ತು ಆಗಲೇ, ಈ ಸ್ವಾಮಿನೇ ಜೀಪ್ ಓಡಿಸಿದ್ರು ಅವಾಗ, ನಮ್ಮ SLN ಸ್ವಾಮಿ. ಜೀಪನ್ನು ಮಾಡಿಕೊಂಡು ಹುಚ್ಚಪ್ಪ ಮೇಷ್ಟ್ರು, ನಾನು, ಸಿದ್ಧಲಿಂಗಯ್ಯನವರು ಮತ್ತು ಕೆಲವರು ಅಧಿಕಾರಿಗಳು, ಅವರು ಕ್ಯಾಬಿನೆಟ್ ರ್ಯಾಂಕ್ ಇದ್ದಂಥವ್ರು, ಸಿದ್ಧಲಿಂಗಯ್ಯನವರು ಅಧಿಕಾರಿಗಳೆಲ್ಲ ಬಂದರು. ನಾವು 2 ಜೀಪ್ನಲ್ಲಿ ಮೆಗಾನೆಗೆ ಹೋಗಿದ್ವಿ. ಸೊ ಅದೊಂದು ಬಹುಶಃ 3ನೇ ಸಲ ಅದು ಅನಿಸುತ್ತೆ. ಆಮೇಲೆ ಇನ್ನೂ ಒಂದು ಸಲ, ನಾನು 4-5 ಸಲ ಹೋಗಿದ್ದೀನಿ ಇಲ್ಲಿವರೆಗೆ ಮೆಗಾನೆಗೆ. ಆದರೆ ಈಗ ಬರ್ತಾ ಬರ್ತಾ ಸಾಕಷ್ಟು ಬದಲಾವಣೆ ಆಗಿದೆ. ಅಲ್ಲಿ ಒಂದು ಶಾಲೆ ತೆರೆದಿದ್ದಾರೆ, ಅಲ್ಲಿ ಮಕ್ಕಳು ಆ ಶಾಲೆನಲ್ಲಿ ಓದ್ತಿದ್ದಾರೆ. ಒಬ್ಬ ಹೆಣ್ಮಗಳು ಯಾರೋ, ತುಂಬ ಎಲ್ಲರೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋಗ್ಬಿಟ್ಟು, ಮನೆ ಮಾರಿಗೆ ಹೋಗ್ಬೇಕಾದ್ರೆ ಇಷ್ಟು ಬೆಟ್ಟ ಇಳಿಬೇಕು, ಹತ್ತಬೇಕು, ಅಥವಾ ಜೀಪನ್ನು ಕಾಯಬೇಕು ಇರೋದ್ರಿಂದ ಅಂಥ ಕಡೆಗೆ ಬಂದು ಇರೋದೇ ಕಷ್ಟ. ನಾವು ಯಾರೋ ಒಬ್ಬ ಹೆಣ್ಮಗಳು ಒಬ್ಬ ಟೀಚರಾಗಿ ಅಲ್ಲಿ ಬಂದು ಅಲ್ಲೇ ಇದ್ಕೊಂಡು ಆ ಮಕ್ಕಳಿಗೆ ಒಳ್ಳೆ ಪಾಠ ಎಲ್ಲ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿದ್ವಿ ನಾವು. ಸೊ ಹಿಂಗಾಗಿ ಅಲ್ಲಿ ಈಗ ಸ್ವಲ್ಪ ಈ ಆಧುನಿಕತೆಗೆ ತೆರ್ಕೊಳ್ಳುವಂಥ ಅನೇಕ ಬಗೆಯ ಚಟುವಟಿಕೆಗಳು ಮೆಗಾನೆಯಲ್ಲಿ ನಡೀತಿದೆ. ಬಹುಶಃ ಕೆಲವು ಸಲ ಏನಾಗ್ತದೆ, ಈ ಡೆವಲಪ್ಮೆಂಟ್ ಅನ್ನೋವಂಥದ್ದು ಏನಾಗ್ತದೆ ಅಂತಂದರೆ, ಈಗ ಅವರು ಇದರ ರಸ್ತೆ ಮಾಡಿದ ಕಾರಣಕ್ಕಾಗಿ ಕಾಡಿನ ಮರಗಳು ಕೂಡ ಕಾಣೆಯಾಗ್ತಾ ಇವೆ. ಆ ಕಾಡನ್ನು ಕಡಿದು ಸಾಗಿಸೋರ್ಗೆ ಅನುಕೂಲ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಇದೆ. ಆದರೆ ಅಲ್ಲಿರೋ ಜನಕ್ಕೆ ಏನೋ ಒಂದು ಫೆಸಿಲಿಟಿನ ಮಾಡಲೇಬೇಕಲ್ಲ, ಸೌಲಭ್ಯಗಳನ್ನ ಕಲ್ಪಿಸ್ಬೇಕಲ್ಲ ಅನ್ನೋ ದೃಷ್ಟಿಯಿಂದ ಆ ರಸ್ತೆ ಮಾಡಿರೋ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ಅದು ಇಂಥ ಕಾರಣಕ್ಕೂ ಡೆವಲಪ್ಮೆಂಟ್ ಯಾವಾಗಲೂ ಡಿಸಾಸ್ಟರ್ಗೂ ಕಾರಣ ಆಗ್ತಾ ಅನ್ನೋದೇ ಅಂತ ಇದೊಂದು ಸಣ್ಣ ಉದಾಹರಣೆನೂ ಇರ್ಬೋದು. ಇದು ಹಿಂಗಾಗಿದೆ. ಆದರೆ ನಾನು ಮೊಟ್ಟ ಮೊದಲು ನೋಡಿದಂಥ ಮೆಗಾನೆ ಅನ್ನೋ ಚಿತ್ರ ನನ್ನ ಕಣ್ಣಲ್ಲಿ ಏನು ಕಟ್ಟಿದೆ, ಅದು ಇವತ್ತಿಗೂ ಅಷ್ಟೇ ದಟ್ಟವಾಗಿ ಕಟ್ಕೊಂಡಿದೆ. ಸೊ ಆ ಲೇಖನ ನಾನೇನು ಫಸ್ಟ್ ಮೊದಲು ಬರೆದೆ ಮೆಗಾನೆ ಎಂಬ ಗಿರಿಜನ ಪರ್ವತ ಅಂತ. ಆಮೇಲೆ ಅದೇ ಥರ ನಾವು ಎಲ್ಲಿ ಅಕಾಡೆಮಿಯಿಂದ ಚಿತ್ರೀಕರಣ ಮಾಡಲಿಕ್ಕೆ, ಈ ರೀತಿ ಇದು ಮಾಡಲಿಕ್ಕೆ ಎಲ್ಲೆಲ್ಲಿ ಓದ್ವಿ, ವಿಶೇಷವಾದ ಸ್ಥಳಗಳನ್ನೇ ಆಯ್ಕೆ ಮಾಡ್ಕೊಂಡು ಹೋಗ್ತಿದ್ವಿ. ಆ ಹೋದ ನನ್ನ ಅನುಭವಗಳನ್ನೇ ಇಟ್ಕೊಂಡು ನಾನು ಅನೇಕ ಪತ್ರಿಕೆಗಳಲ್ಲಿ, ಅದರಲ್ಲೂ ಪ್ರಜಾವಾಣಿನಲ್ಲಿ ಹೆಚ್ಚಾಗಿ ಬರೀತಾ ಬಂದೆ, ಸಾಪ್ತಾಹಿಕ ಪುರವಣಿಗೆ. ಆಮೇಲೆ ಬೇರೆ ಬೇರೆ ಮ್ಯಾಗ್ಝಿನ್ಸ್ಗೂ ಬರೆದೆ. ಅದೆಲ್ಲ ಲೇಖನಗಳನ್ನ ಸೇರಿಸಿ ನಾನೊಂದು ಗಿರಿಜನ ನಾಡಿಗೆ ಪಯಣ ಅನ್ನೋವಂಥ ಒಂದು ಪುಸ್ತಕ, ಭಾಳ ಪ್ರಸಿದ್ಧವಾದ ಪುಸ್ತಕ ಇದು. ಸಾವಿರಾರು ಪ್ರತಿಗಳು ಖರ್ಚಾಗಿದೆ ಇಲ್ಲಿವರೆಗೆ. ಈಗಾಗಲೇ ಪ್ರತಿಗಳು ಸಿಗ್ತಿಲ್ಲ, ಮತ್ತು ರೀಪ್ರಿಂಟ್ ಮಾಡಬೇಕು. 2006ನೇ ಇಸ್ವಿನಲ್ಲಿ ನಮಗೆ ಕರ್ನಾಟಕಕ್ಕೆ 50 ವರ್ಷ ಆಯಿತು, ಸುವರ್ಣ ಕರ್ನಾಟಕ ಅಂತೇಳಿ. ಆ ಸಂದರ್ಭದಲ್ಲಿ 100 ಪುಸ್ತಕಗಳನ್ನು, ವಿಶೇಷ ಪುಸ್ತಕಗಳನ್ನ ಕನ್ನಡದಲ್ಲಿ ಆಯ್ಕೆ ಮಾಡಿ 100 ಪುಸ್ತಕಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಗಳನ್ನ ಪ್ರಕಟಣೆ ಮಾಡೋರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ. ಆ 100 ಪುಸ್ತಕಗಳಲ್ಲಿ ಇದು ಒಂದು ಕೂಡ ಆಗಿತ್ತು, 2006ರಲ್ಲಿ ವಿಶೇಷವಾಗಿ ಮಾಡಿದಂಥ ಪುಸ್ತಕ. ಸೊ ಹೀಗೆ ಮೆಗಾನೆ ಅನ್ನುವಂಥದ್ದು ಒಂದು ರೀತಿ ಸಿದ್ಧಲಿಂಗಯ್ಯನವರು ವಿಚಾರಗಳನ್ನಲ್ಲ, ಅವರಲ್ಲಿಗೆ ಹೋಗಿ ಬಂದಮೇಲೆ ಸಿದ್ಧಲಿಂಗಯ್ಯನವರು ಏನು ಇಂಥ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಬಂದು ನಾನು ತೋರಿಸ್ಕೊಂಡು ಬಂದ್ರಿ, ಮರೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಅಂದ್ಬಿಟ್ಟು. ಆಮೇಲೆ ಅವ್ರು ಏನು ಯಾರು ಹಿಂಗೆ ಸ್ನೇಹಿತರು ಸಿಕ್ಕಿದಾಗ, ಯಾವಾಗ ಗೋಷ್ಠಿಗಳಲ್ಲಿ ಕೂತ್ಕೊಂಡಾಗೆಲ್ಲ, ನೀವು ಕೆಲವರು USA ರಿಟರ್ನ್ ಅಂತಾರೆ, ಕೆಲವರು ಇಂಗ್ಲೆಂಡ್ ರಿಟರ್ನ್ ಅಂತಾರೆ, ಕೆಲವರು ಮ್ಯಾಂಚೆಸ್ಟರ್ ರಿಟರ್ನ್ ಅಂತಾರೆ, ನಾನು ಮೆಗಾನೆ ರಿಟರ್ನ್ ಅಂತ ಹೇಳ್ಕೊಳೋರು ಯಾವಾಗಲೂ. ನಾನು ಅಂಥ ಒಂದು ಪ್ರದೇಶಕ್ಕೆ ನಾನು ಹೋಗಿ ಬಂದೆ ಅಂಥೇಳಿ ಸಿದ್ಧಲಿಂಗಯ್ಯನವರು ಯಾವಾಗಲೂ ಹೇಳ್ಕೊಳೋರು. ಅಷ್ಟು ಒಂದು ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ಪ್ರದೇಶವನ್ನು ಆಗ ನಾವು ಮೊಟ್ಟ ಮೊದಲ ಬಾರಿಗೆ ಹೇರದ್ದು ಒಂದು ತುಂಬ ಸಂತೋಷದ ವಿಚಾರ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಇನ್ನೊಂದು, ಈಗ ಇದೇ ಸಂದರ್ಭದಲ್ಲಿ ಅಲ್ಲೇ ಹತ್ರ ಇರ್ತಕ್ಕಂಥ ಇನ್ನೊಂದು ಸ್ಥಳದ ಬಗ್ಗೆ ನಾನು ಈಗಲೇ ಹೇಳಿಬಿಡಬೇಕು. ಇದು ಕುಣಬಿಯರ್ನಿಗೆ ಸಂಬಂಧಪಟ್ಟಂಥದ್ದು. ಈ ಕುಣಬಿಯರ್ ಅಲ್ಲೇ ಸಾಗರ ತಾಲೂಕಿನಲ್ಲಿ, ಸಾಗರ, ಸಿದ್ದಾಪುರ, ಹೊಸನಗರ, ಮತ್ತು ಹೀಗೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ, ಈ 3 ಜಿಲ್ಲೆಯ ಅರಣ್ಯಗಳಲ್ಲಿ ಹಸಲರು ಅಂತಕ್ಕಂಥ ಇನ್ನೊಂದು ಜನಾಂಗ ಇದೆ.
ಸಮುದಾಯ, ಅದು ಎಸ್ ಟಿ ಸಮುದಾಯನೇ, ಬುಡಕಟ್ಟು ಸಮುದಾಯ. ಆ ಅಸಲರು ಕೂಡ ಅರಣ್ಯಗಳ ನಡುವೆ ಇರ್ತಕ್ಕಂಥವ್ರು. ಆದರೆ ದಟ್ಟಾರಣ್ಯಗಳಲ್ಲಿ ವಾಸ ಮಾಡ್ತಿಲ್ಲ ಅವರು. ಎಲ್ಲೆಲ್ಲಿ ಈ ಅಡಿಕೆ ತೋಟಗಳ ಮಾಲೀಕರುಗಳಿದ್ದಾರೆ, ಕಾಡಿನ ನಡುವೆನೇ ಅಡಿಕೆ ತೋಟ, ಈಗ ಸಾಗರ, ಸಿದ್ದಾಪುರ, ಶಿರ್ಸಿ ಅಲ್ಲೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂಥರ ಎಲ್ಲ ಅಡಿಕೆ ತೋಟಗಳು ಕಾಡಿನ ನಡುವೆ ಇರ್ತಕ್ಕಂಥ ಈ ಕಣಿವೆಗಳಲ್ಲೇ ಅಡಿಕೆ ತೋಟಗಳನ್ನ ಮಾಡ್ಕೊಂಡಿರೋದು, ನ್ಯಾಚುರಲ್ ಆಗಿ ನೀರು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಅಂಥ ಅಡಿಕೆ ತೋಟಗಳಲ್ಲಿ ಕೆಲಸ ಮಾಡಿಕೊಂಡು ಆ ಮಾಲೀಕರ ಮನೆಗಳ ಹತ್ರನೇ ಇವರು ಗುಡಿಸಲುಗಳನ್ನ ಕಟ್ಟಿಕೊಂಡು, ಇವರ ಹಾಡಿಗಳನ್ನು ಕಟ್ಟಿಕೊಂಡು ಅಲ್ಲಲ್ಲೇ ಇರೋವಂಥವ್ರು ಅಸಲರು ಹೆಚ್ಚಾಗಿ. ಅಥವಾ ಅವ್ರು ದೂರ ದೂರದಲ್ಲಿ ಸಮುದಾಯ ಹಾಡಿಗಳನ್ನು ಕಟ್ಕೊಂಡಿದ್ರು, ಅವ್ರು ಬಂದು ಕೆಲಸ ಮಾಡೋದೆಲ್ಲ ಈ ಮಾಲೀಕರ ಮನೆಗಳಲ್ಲಿ. ಇತ್ ಕಡೆ ಕಾಡಿನ ಕೆಲಸನೂ ಮಾಡ್ತಾರೆ, ಇತ್ ಕಡೆಗೆ ಮಾಲೀಕರ ಮನೆಗಳಲ್ಲಿ ಅಡಿಕೆ ತೋಟದ ಕೆಲಸವನ್ನು, ಅದರಲ್ಲಿ ತೋಟಗಾರಿಕೆಯಲ್ಲಿ ಭಾಳ ಎಕ್ಸ್ಪರ್ಟ್ಸ್ ಅವರು, ಭಾಳ ನಿಷ್ಣಾತರು, ತೋಟಗಾರಿಕೆಯನ್ನು ಚೆನ್ನಾಗಿ ಗೊತ್ತಿರೋವಂಥವ್ರು. ಅಡಿಕೆ ಮರ ಏರೋದ್ರಲ್ಲಿ ಬಹಳ ಪ್ರಸಿದ್ಧ ಇದು. ಅವ್ರ ಥರ ಅಡಿಕೆ ಮರನ ಯಾರು ಏರೋದಿಲ್ಲ. ಅಡಿಕೆ ಏರೋದು, ಕೊನೆಯನ್ನು ಕುಯ್ಯೋದು, ಮತ್ತು ಅಡಿಕೆ ಮರದಿಂದನೇ ಇನ್ನೊಂದು ಮರಕ್ಕೆ ತೂಗ ಹಾಕ್ಕೊಂಡು ಹೋಗೋದು ಎಲ್ರಿಗೂ ಸಾಧ್ಯ ಇಲ್ಲ ಅದು. ಆಮೇಲೆ ಎಂಥ ಕಷ್ಟದ ಕೆಲಸ ಅಂದರೆ, ಅವರು ಅಡಿಕೆಯನ್ನು ಹೇರ್ತಾರೆ, ಒಂದು ವೇಳೆ ದುರ್ಬಲ ಆಗಿದ್ದು ಅಡಿಕೆ ತುದಿ ಅಂದರೆ ತಟ್ಟಂತ ಮುರಿದು ಕೆಳಗೆ ಬೀಳೋದೆ, ಹಂಗೆ ಪ್ರಾಣ ಕಳ್ಕೊಂಡವ್ರು ಕೂಡ ಇದ್ದಾರೆ. ಸೊ ಆ ರೀತಿಯ ಸಾಹಸಿಗಳು ಅವರು. ಅಂಥ ಅಸಲರು ಒಂದು ನಡುಗಡ್ಡೆನಲ್ಲಿ ನೀರಿನ ನಡುವೆ ಇದ್ದಾರೆ. ಅವರು ಭೂಮಿ ಸಂಪರ್ಕನೇ ಇಲ್ಲ ಅವ್ರಿಗೆ, ಬೇರೆ ಭೂಮಿ ಅಂದರೆ ಹೊರಗಡೆಯ ಸಂಪರ್ಕ ಕಡಿಮೆ ಆಗಿದೆ, ಅಂಥ ಕಡೆ ಇದ್ದಾರೆ ಅಂತೇಳಿ ನಮ್ಗೆ ಉಚ್ಚಪ್ಪ ಮೇಷ್ಟ್ರೆ ಒಂದು ಮಾಹಿತಿ ಕೊಟ್ಟರು. ಯಾಕಂದರೆ ಅವ್ರು ಗಿರಿಜನಾಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರಿಂದ ಅಲ್ಲಿಂದೆಲ್ಲ ಮಕ್ಕಳುಗಳನ್ನ ಕರ್ಕೊಂಬರೋರು ಅವರು ಗಿರಿಜನ ಆಶ್ರಮ ಶಾಲೆಗೆ. ಅವ್ರು ಎಲ್ಲೆಲ್ಲಿ ಗಿರಿಜನರು ಇದ್ದಾರೆ ಹೋಗಿ ಆ ಮಕ್ಕಳನ್ನ ಕಳಿಸಿ ಶಾಲೆಗೆ ಅಂತೇಳಿ ಆಶ್ರಮ ಶಾಲೆಗೆ ಮಕ್ಕಳನ್ನ ಕರ್ಕೊಬರೋ ಜವಾಬ್ದಾರಿ ಅವ್ರದ್ದಾಗಿತ್ತು. ಹಂಗಾಗಿ ಅವ್ರಿಗೆ ಅಂಥ ಸ್ಥಳಗಳೆಲ್ಲ ಗೊತ್ತಿತ್ತು. ನಿಮ್ಗೆ ಗೊತ್ತೇನ್ರಿ, ಅಲ್ಲೊಂದು ಕಡೆ ಹೋಗೋಣ ಬರ್ರಿ ಯಾವಾಗಾರು ಅಂತ ಹೇಳಿದ್ರು ಅವರು. ಸೊ ನಾವೊಂದು ಪ್ಲ್ಯಾನ್ ಹಾಕೇ ಬಿಟ್ವಿ, ಕರೀಮ್ಖಾನ್ರು ನಾನು ಬರ್ತೀನಿ ಅಂತ ಹೇಳಿ. ಯಾಕೆಂದರೆ ದೋಣಿನಲ್ಲಿ ಹೋಗೋದು, ಬೆಟ್ಟ ಏರೋದೇನಿರಲ್ಲ. ಹಂಗಾಗಿ ಅವರು ನಾನು ಬರ್ತೀನಿ. 83 ವರ್ಷದಲ್ಲಿ ಅವ್ರಿಗಿದ್ದು ಉತ್ಸಾಹ ಇತ್ತಲ್ಲ, ನಮಗಿಂತ ಹೆಚ್ಚು ಉತ್ಸಾಹ ಇತ್ತು. ಇಂಥ ಹೊಸ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಿಂತು ಬಿಡೋರು, ಯಾವಾಗ ಪ್ಲ್ಯಾನ್ ಮಾಡ್ತಾ ಇದ್ರಿ ಅಂತ ಕೇಳೋರು ಪಾಪ ಅವರು. ಅಷ್ಟು ಆಸಕ್ತಿ ಇತ್ತು ಅವ್ರಿಗೆ. ಸೊ ಅವರು ಬಂದರು. ನಾನು ಈಗಾಗಲೇ ಹೇಳಿದ್ನಲ್ಲ, ಈ ಕುಣಬಿಯರು ಯಾಕೆ ಬೆಟ್ಟ ಏರೋರು ಅಂತಂದರೆ, ಲಿಂಗನಮಕ್ಕಿ ಮತ್ತು ಈ ತಲಕಳಲೆ ಅನ್ನುವ 2 ಡ್ಯಾಮ್ಗಳನ್ನು ಏನು ನಿರ್ಮಾಣ ಮಾಡಿದ್ರು, ಅಣೆಕಟ್ಟುಗಳು ನಿರ್ಮಾಣ ಮಾಡಿದ್ರು. ಅದಕ್ಕೋಸ್ಕರ ಇವರು ಇಲ್ಲಿಗೆ ಬಂದುಬಿಡ್ಬೇಕಾಯ್ತು ಅಂತ ಹೇಳಿದ್ನಲ್ಲ, ಆ ಅಣೆಕಟ್ಟಿನ ನಡುವೆ ಇರ್ತಕ್ಕಂಥ ಒಂದು ನಡುಗಡ್ಡೆಯಲ್ಲಿ, ಒಂದು ದ್ವೀಪದಲ್ಲಿ ಈ ಹಸಲರಿದ್ದಾರೆ. ಬೇರೆ ಬೇರೆ ಕಡೆಗೂ ಹಸಲರಿದ್ದಾರೆ, ಆದರೆ ಅಲ್ಲಿ ಬಂದಿಗಳಾಗಿದ್ದಾರಲ್ಲ ಒಂದು ರೀತಿಯಲ್ಲಿ, ಮೇಲೆ ಹೋಗೋಕ್ಕಾಗ್ದೇನೆ ಅವ್ರನ್ನ ನೋಡಿ ಬರೋದೇ ಒಳ್ಳೆಯದು. ಅವ್ರ ಕಲ್ಚರ್ ಇನ್ನೂ ನಮಗೆ ಹೆಚ್ಚು ಸಾಂದ್ರವಾಗಿ ಸಿಗ್ತದೆ, ಹೊರ ಸಂಪರ್ಕನೇ ಇಲ್ವಲ್ಲ ಅವ್ರಿಗೆ ಅಂತ ಯೋಚನೆ ಮಾಡಿ ಉಚ್ಚಪ್ಪ ಮೇಷ್ಟ್ರು ಒಂದು ವ್ಯವಸ್ಥೆ ಮಾಡಿದ್ರು. ನಾಡಿಸೋಜ ಅಂತೇಳಿ ದೊಡ್ಡ ಪ್ರಸಿದ್ಧ ಕಥೆಗಾರರು ಮತ್ತು ಕಾದಂಬರಿಕಾರರಿದ್ದಾರಲ್ಲ, ಅವರು ಸಾಗರದಲ್ಲಿದ್ದರು. ಸಾಗರದ PWD ಡಿಪಾರ್ಟ್ಮೆಂಟಲ್ಲಿ ಅವರೊಬ್ಬರು ಅಲ್ಲಿ ನೌಕರ ಅವರು, ನಾಡಿಸೋಜ ಅವರು ನಮಗೆ ಅಲ್ಲಿಗೆ ಹೋಗೋದಕ್ಕೆ KPC ಇಂದ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಇದೆಯಲ್ಲ, ಅದರಿಂದ ಒಂದು ಪರ್ಮಿಷನ್ ಎಲ್ಲ ನಮಗೆ ಕೊಡಿಸಿದ್ರು. ಯಾಕೆಂದರೆ ಅಲ್ಲೆಲ್ಲೇ ಏನಕ್ಕೆ ಹೋಗ್ಬೇಕಾದ್ರೂ ಕೂಡ ಪವರ್ ಕಾರ್ಪೊರೇಷನ್ನ ಇದನ್ನು ತೊಗೋಬೇಕು. ಯಾಕೆಂದರೆ ಆ 2 ಡ್ಯಾಮ್ಗಳು, ತಲಕಳಲೆ ಮತ್ತು ಲಿಂಗನಮಕ್ಕಿ ಡ್ಯಾಮ್ಗಳು KPCಯ ಅಂಡರ್ಗೆ ಬರ್ತವೆ. ಯಾಕೆಂದರೆ ವಿದ್ಯುತ್ ಜಲಾಗಾರಗಳವು, ಅದರಿಂದ ಅವ್ರದ್ದನ್ನು ತೊಗೊಳ್ಳೇಬೇಕು. ಅವ್ರು ಕೊಡಿಸಿದ್ರು, ಆ ಪರ್ಮಿಷನ್ ಇಲ್ಲೇ ಹೋಗಂಗಿಲ್ಲ. ಅಲ್ಲಿ ಒಂದು ಕಾರ್ಗಲ್ ಅಂತ ಬರ್ತದೆ, ಜೋಗದ ಹತ್ರ ನಾವು ಭಟ್ಕಳಕ್ಕೆ ಹೋಗ್ಬೇಕಾದ್ರೂ ಸಿಗುತ್ತೆ ಅದು. ಆ ಕಾರ್ಗಲ್ ಅಂತ ಏನಿದೆ, ಒಂದು ಸುಂದರವಾದ ಪುಟ್ಟ ಪಟ್ಟಣ ಅದು ಕಾರ್ಗಲ್ಲು. ಅಂದರೆ ಈ ವಿದ್ಯುತ್ ಜಲಾಗಾರಗಳನ್ನ ಮಾಡಿದ ಸಂದರ್ಭದಲ್ಲಿ ಬಹುಶಃ ನಿರ್ಮಾಣ ಆದಂಥ ಒಂದು ಊರದು. ಆ ಕಾರ್ಗಲ್ಲಿಂದ ಒಂದು 2 ಕಿಲೋಮೀಟರ್ ನೋಡ್ಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳದಿಂದ ಅಲ್ಲೊಂದು ದೋಣಿ ಎಲ್ಲ ಬಂದು ನಿಂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲಿಂದ 2 ದೋಣಿಗಳನ್ನ ಇಟ್ಟಿದ್ದಾರೆ ಈ KPC ಅವರೇನೆ. ಯಾಕೆ, ಏನು ಈ ದ್ವೀಪದಲ್ಲಿದ್ದಾರಲ್ಲ ಆ ಜನ ವಾರಕ್ಕೊಂದ್ಸಲ ಅಥವಾ ಒಂದೊಂದು ಯಾವತ್ತೂ ಏನಾದ್ರು ಕೆಲಸಕ್ಕೆ ಈಚೆ ಕಡೆ ಬರಲೇಬೇಕಲ್ಲ ಅವರು ಪೂರಾ ಅತೀತವಾಗಿರುವಂಥವ್ರು. ಅವ್ರಿಗೋಸ್ಕರ 2 ದೋಣಿ ಇಟ್ಟಿದ್ದಾರೆ. ಮತ್ತು ಆ ದೋಣಿ ದಿನಕ್ಕೆ 2 ಸಲ ಮಾತ್ರ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ, ನಿಗದಿತವಾದ ಸಮಯದಲ್ಲಿ ಹೋಗ್ತವೆ ಬರ್ತವೆ. ಆವಾಗ ಅವ್ರು ಇಲ್ಲಿ ಬರ್ಬೋದು, ಮತ್ತು ತಿರ್ಗಿ ಅದೇ ದೋಣಿನಲ್ಲಿ ವಾಪಸ್ ಹೋಗ್ಬೇಕು, ಏನು ಕೆಲಸ ಮುಗಿಸ್ಕೊಂಡು. ಬೆಳಗ್ಗೆ ಒಂದು ಸಲ ಬಂದು ಇದು ಮಾಡ್ಕೊಂಡು ಅಲ್ಲಿ ನಿಲ್ಲಿಸ್ತಾರೆ ದೋಣಿಗಳನ್ನ, ತಿರ್ಗಿ ಸಂಜೆ ಒಂದು ಸಲ ಕರ್ಕೊಂಡು ಹೋಗ್ತಾರೆ ಹಂಗೆ ಬಂದವ್ರನ್ನ. ಆ ರೀತಿಯ ಒಂದು ದೋಣಿನಲ್ಲಿ ನಾವು ಕುಳಿತುಕೊಂಡು ಪ್ರಯಾಣ ಹೊರಟ್ವಿ. ಎಂಥ ತಿಳಿನೀರ ಜಲ ಅಂದರೆ, ಒಂದು ಅಗಾಧವಾಗಿ ನಮ್ಮ ಮುಂದೆ ಬಿದ್ದುಕೊಂಡಿರುವಂಥ ಒಂಥರ ಸಾಗರ. ಆಮೇಲೆ ಅಲ್ಲೇನು ಕಲುಷಿತ ಪ್ರಶ್ನೆ ಇಲ್ಲ, ಆ ನೀರು ಕಲುಷಿತ ಆಗೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಅಂಥ ತಿಳಿಜಲ. ಎಷ್ಟರ ಮಟ್ಟಿಗೆ ಅಂದರೆ, ಅಲ್ಲಿ ನಾವು ನೋಡ್ತಾ ಇದ್ರೆ ಹಿಂಗೆ
ಆ ಸೂರ್ಯನ ಬಿಸಿಲಿಗೆ ಸುಮಾರು 4-5 ಅಡಿ ಆಳದವರೆಗೂ ಕೆಳಗಡೆ ಏನು ಈ ಸಮುದ್ರದಲ್ಲಿ ಕೆಲವು ಈ ಹವಳ ದ್ವೀಪಗಳು ಕಾಣ್ತಾವಲ್ಲ, ಆ ಥರ ಕಾಣ್ತಾ ಇತ್ತು. ಅಷ್ಟರ ಮಟ್ಟಿಗೆ ಕೆಳಗಡೆ ನೆಲ 5-6 ಅಡಿ ಇದ್ರೂ ಕೂಡ ಅಷ್ಟು ಅಂತ ಒಂದು ತಿಳಿ ಜಲ ಅದು. ಸೊ ಅಲ್ಲಿ ನಾವು ಹೊರಟ್ವಿ ಆ ದೋಣಿ ಅದು ಒಳಗಡೆ ಹೋದರೆ ಅದು ಎಷ್ಟು ಬೆಟ್ಟ ಗುಡ್ಡಗಳು ಆ ಸಾಗರದೊಳಗೆ ಸೇರೋಗಿದೆಯೋ ಆ ಡ್ಯಾಮ್ನೊಳಗಡೆ. ಇತ್ತ ಕಡೆಗೆ ನೋಡಿದ್ರೆ ಅಲ್ಲೊಂದು ದ್ವೀಪ, ಇತ್ತ ಕಡೆಗೆ ನೋಡಿದ್ರೆ ಇಲ್ಲೊಂದು ದ್ವೀಪ. ಇನ್ನು ಮುಂದೆ ಹೋಗ್ತಾ ಹೋದರೆ 2 ಗುಡ್ಡಗಳ ನಡುವೆ ನೀರು ಹಿಂಗೆ ಹೋಗಿದೆ, ಅದರೊಳಗಡೆ ಹೋಗ್ತಾ ಇದ್ದೀವಿ ನಾವು. ಅದು ನದಿನೂ ಅಲ್ಲ, ಇತ್ತ ಕಡೆ ಇದು ಅಲ್ಲ, ಒಂದು ಸುಮ್ಮನೆ ನಿಂತಿರುವಂಥ ಸಾಗರ ಅದು. ಸೊ ಸುತ್ಕೊಂಡು ಬಳಸ್ಕೊಂಡು ಹೋಗ್ತಾ ಇದ್ದಾಗ ಒಂದು ನಡುಗಡ್ಡೆಯಿಂದ ಟಕಾರ ಅಂತ ಒಂದು ಜಿಂಕೆ ದೊಡ್ಡದು, ಸಾರಂಗ ಅಂತ ಹೇಳ್ತೀವಲ್ಲ ನಾವು, ಆ ಥರದ್ದು ಟಕ್ ಅಂತ ನೀರಿಗೆ ಕಾರ್ತು ಹಾರಿ ಚಕ 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 ನೀರಿನಲ್ಲಿ ಈಜ್ಕೊಂಡು ಒಂದು 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 15-20 ನಿಮಿಷ ಇರಬೇಕು. ಅದು ಈಜ್ಕೊಂಡು ನಮ್ಮ ದೋಣಿ ಹೋಗ್ತಾನೆ ಇದೆ, ಅದು ಮುಂದಕ್ಕೆ ಹೋಗಿ ಹಿಂಗೋಗಿ ಇನ್ನೊಂದು ನಡುಗಡ್ಡೆಗೆ ಹೋಗ್ತದಪ್ಕೊಂಡ್ಬಿಡ್ತದೆ. ಆಮೇಲೆ ನಾವು ಕೇಳಿದ್ವಿ ಏನು ಇಲ್ಲಿ ಪ್ರಾಣಿಗಳಿದಾವೆ ಅಂತ. ಅದು ಹೇಳಿದ್ರಿ ಇಲ್ಲಿ ಹುಲಿಗಿಲಿ ಆ ಥರದವೆಲ್ಲ ಇಲ್ಲ, ಆದರೆ ಈ ಥರ ಪ್ರಾಣಿಗಳಿವೆ, ಜಿಂಕೆಗಳಿರ್ಬೋದು ಅಥವಾ ಬೇರೆ ಬೇರೆ ಈ ಥರದ ಪ್ರಾಣಿಗಳಿವೆ. ಅವು ನೀರಿನಲ್ಲಿ ಕೂಡ ಈಜ್ಕೊಂಡು ಹೋಗಿ ಇನ್ನೊಂದು ಕಡೆ ಸೇರ್ಕೊಳ್ತವೆ. ಸೊ ಅಂತ ಅವ್ರು ಹೇಳಿದ್ರು ಅವಾಗ. ಸೊ ಅಲ್ಲಿಂದ ಆ ದೋಣಿಗಳಲ್ಲಿ ಹಿಂಗೆ ಸುತ್ಕೊಂಡು ಬೆಟ್ಟ, ಒಂದು ಕಡೆಗೆ ನೋಡಿದ್ರೆ ಬೆಟ್ಟಗಳು ಕಾಣ್ತವೆ, ಇನ್ನೊಂದು ಕಡೆಗೆ ನೋಡಿದ್ರೆ ಗುಡ್ಡಗಳು ಕಾಣ್ತವೆ, ಇನ್ನೊಂದು ಕಡೆ ನೋಡಿದ್ರೆ ನೀರು ಸುಮ್ಮನೆ ಬಿದ್ದುಕೊಂಡಿದೆ. ತುಂಬಿ ತುಳುಕುವ ನೀರಿನ ಮೇಲೆ ನಮ್ಮ ದೋಣಿ, ಅದು ಹಾಯ್ ದೋಣಿ, ಬರೀ ಇದರಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ದೋಣಿ ಅದು. ಸೊ ಅದರಲ್ಲಿ ನಾವು ಹೋದ್ವಿ. ಹೋಗಿ ಒಂದು ಹೆಚ್ಚು ಕಡಿಮೆ ನಾವೊಂದು 18-20 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ವಿ. ಪ್ರಯಾಣ ಮಾಡಿ ಅದರೊಳಗಡೆ ಒಂದು ದ್ವೀಪಕ್ಕೆ ಹೋದ್ವಿ. ಅದೊಂದು ದೊಡ್ಡ ದ್ವೀಪ ಅದು. ಅಲ್ಲಿ ಎಲ್ಲ ಅಡಿಕೆ ತೋಟಗಳಿವೆ, ಮನೆಗಳಿವೆ, ವಿಶಾಲವಾಗಿದೆ, ಸುತ್ತಲೂ ನೀರಿದೆ. ಆದರೆ ಗೊತ್ತೇ ಅದು ಹೋಗಿ ತಲುಪ್ಕೊಂಡ್ಮೇಲೆ ಇಲ್ಲಿ ಮತ್ತೆ ನೀರಿದೆಯಾ ಅಂತ ಗೊತ್ತೇ ಆಗದಿರೋ ಮಟ್ಟಿಗೆ ಒಂದು ವಿಶಾಲವಾದಂಥ ಒಂದು ದ್ವೀಪ ಅದು. ಆ ದ್ವೀಪದಲ್ಲಿ ಹಸಲರಿದ್ದಾರೆ. ಅಲ್ಲಿ ಹಸಲರ ಒಂದು 10-12 ಆಡಿಗಳಿದ್ವು ಅಂತ ಅನಿಸುತ್ತೆ. ಒಂದು ಎಲ್ಲ ನ್ಯಾಚುರಲ್ ಕಟ್ಟಿದಂಥ ಹುಲ್ಲಿನಿಂದ ಕಟ್ಟಿದಂಥ ಮನೆಗಳು. ಅದು ಮನೆ ಮುಂದೆ ಒಳ್ಳೆ ಅಚ್ಚುಕಟ್ಟಾಗಿ ಅವರ ಅಂಗಳಗಳನ್ನೆಲ್ಲ ಇಟ್ಕೊಂಡಿದ್ರು. ಸೊ ಆ ಥರದ ಒಂದು ಒಳ್ಳೆ ಸುಂದರವಾದ ಪರಿಸರ ಅದು. ಅಲ್ಲಿ ಅದು ಜೊತೆಗೇನೆ ಅದೊಂದಷ್ಟು ದೂರದಲ್ಲಿ ಇನ್ನೊಂದು ದೊಡ್ಡ ಮನೆ, ಎಲ್ಲ ಒಂದು ಸ್ವಲ್ಪ ಭಾಗಕ್ಕೆ ಹೆಂಚನ್ನು ಒದಿಸಿದ್ರು. ಉಳಿದಂತೆ ಎಲ್ಲ ಹುಲ್ಲಿನ ಮನೆಯೇ ಅದು. ಆದರೆ ದೊಡ್ಡ ಮನೆ. ಅದೇನು ಅಂದರೆ ಆ ಜಾಗದ ಯಜಮಾನರ ಮನೆ ಅದು. ಅವರು ಹವ್ಯಕ ಬ್ರಾಹ್ಮಣರು. ಅವ್ರ ಹೆಸರು ಮರ್ತುಬಿಟ್ಟಿದೆ, ತುಂಬ ನನ್ನ ಪುಸ್ತಕದಲ್ಲಿ ಇರಬೇಕನ್ನೋ ಅವ್ರ ಹೆಸರು. ಅವರ ಯಜಮಾನರ ಮನೆ. ಅದು ಕೂಡ ಹೆಂಗೆ ಅಂದರೆ ಕರೆಂಟ್ ಇಲ್ಲ ಅಲ್ಲಿ, ವಿದ್ಯುತ್ ಅಲ್ಲಿ ಇಲ್ಲವೇ ಇಲ್ಲ, ಸಂಪರ್ಕ ಇಲ್ಲ, ಬೇರೆ ಯಾವ ಸಂಪರ್ಕ ಇಲ್ಲ. ಅವರು ಕೂಡ ಅವರು ಎಷ್ಟೇ ಜಮೀನ್ದಾರಾದರೂ ಕೂಡ ಅವರು ಕೂಡ ಒಂದು ಬುಡಕಟ್ಟು ಥರನೇ ಬದುಕ್ತಾಯಿದ್ರು ವಾಸ್ತವವಾಗಿ. ಸಗಣಿ ಸಾರಿಸಿದ ನೆಲ ತಂಪಾಗಿತ್ತು ಒಳ್ಳೆ. ಹೋಗಿ ಫಸ್ಟ್ ಅವ್ರ ಮನೆಯಲ್ಲೇ ಕೂತ್ಕೊಂಡ್ವಿ ನಾವು. ಯಾಕೆಂದರೆ ಹಸಲರ ಗುಡಿಸ್ಲುಗಳು ದೊಡ್ಡ ಜಾಗ ಏನಿಲ್ಲ, ಸಣ್ಣ ಪುಟ್ಟ ಗುಡಿಸ್ಲುಗಳವು. ಆದರೆ ಇಲ್ಲಿ ನಮಗೆ ಕೂರಿಸಿದ್ರು, ಕೂತ್ಕೊಂಡ್ವಿ. ಅವರು ಬೆಲ್ಲ ನೀರು ತಂದುಕೊಟ್ರು, ಕುಡಿದ್ವಿ. ತುಂಬ ಒಂಥರ ಬೆಳ ಇದರಿಂದ ಮಾತಾಡಿಸಿದ್ರು. ನಾವು ಬಂದಿದ್ದೀವಿ ಎಷ್ಟು ದೂರದಿಂದ ಅಂತ ಅವ್ರಿಗೆ ಖುಷಿ ಆಯ್ತು ಅವ್ರಿಗೆ. ಯಾಕೆಂದರೆ ಅವ್ರು ಹೊರಗಡೆಯಿಂದ ಬಂದು ಜನಗಳು ನೋಡೋದೇ ಕಷ್ಟ, ಕಡಿಮೆ. ಅವರು ತುಂಬ ಸಂತೋಷಪಟ್ಟರು, ಆ ಹವ್ಯಕರ ಮನೆಯವರು ಕೂಡ. ಸೊ ಅಲ್ಲೇ ನಮಗೆ ಊಟ ಅಂತ ಏರ್ಪಾಟಾಯಿತು. ಊಟ ಮಧ್ಯಾಹ್ನದ್ದೆಲ್ಲ ಊಟ ಅಲ್ಲೇ ಮಾಡ್ತಾರೆ ಅಂತೇಳಿ. ಸೊ ಆಮೇಲೆ ನಾವು ಈ ಹಾಡಿಗಳಿಗೆ ಬಂದು ಅವ್ರ ಜೊತೆಗೆಲ್ಲ ಮಾತುಕತೆ ನಡೆಸಿದ್ವಿ. ಅಲ್ಲಿ ಏನಾಗಿದೆ, ಈ ಹಸಲರು ಇರ್ಬೋದು, ಅಥವಾ ನಾನು ಈಗಾಗಲೇ ಹೇಳಿದಂಥ ಕುಣಬಿಯರು ಇರ್ಬೋದು, ಅಥವಾ ಆಗಲೇ ಹೇಳಿದಂಥ ಗೊಂಡರು ಇರ್ಬೋದು, ಆ ಕಾಡುಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಬುಡಕಟ್ಟುಗಳು ಇವರೆಲ್ಲರೂ. ಇವ್ರಿಗೆ ತಮ್ಮದೇ ಆದಂಥ ಈಗ ಬೇರೆ ಬೇರೆ ಸಮುದಾಯಗಳವರು ಒಂದು ಎಚ್ಚರಿಕೆಯಿಂದ ತಾವೇನೋ ಒಂದು ಕೃಷಿ ಭೂಮಿಯನ್ನು ಮಾಡಿಕೊಂಡು ಇದು ನಂದು ಅಂತ ಹೇಳಿ ಅದಕ್ಕೆ ಖಾತೆ ಕಿರತೆಗಳನ್ನು ಮಾಡಿಸ್ಕೊಂಡು ಅವ್ರ ಹೆಸರಿಗೆ ದಾಖಲಾತಿಗಳನ್ನ ಮಾಡಿಸ್ಕೊಳ್ಳೋದೆಲ್ಲ ಮಾಡಿಸ್ಕೋತಿದ್ರಲ್ಲ, ಈ ಬುಡಕಟ್ಟುಗಳಿಗೆ ಅದು ಇಲ್ಲವೇ ಇಲ್ಲ, ಆ ಪ್ರಜ್ಞೆ ಇಲ್ಲ. ಅವ್ರೇನಂದರೆ ಇಡೀ ಕಾಡೇ ನಮ್ಮದು ಅಂತ ಬದುಕಿದಂಥವ್ರು. ಅವರು ಸ್ವಚ್ಛಂದವಾಗಿ ಕಾಡಿನಲ್ಲಿ ಬದುಕಿದಂಥವ್ರು. ಅದು ಏನಾಯಿತು, ಬ್ರಿಟಿಷರು ಬಂದು ಈ ಸಾಂಬಾರ ಪದಾರ್ಥಗಳನ್ನು ಇಲ್ಲೇ ಬೆಳೆಯೋದಕ್ಕೆ ಅಂದರೆ ಅವ್ರು ಬಂದು ಬ್ರಿಟಿಷರು ಅಥವಾ ಯುರೋಪಿಯನ್ಸ್ ನಮಗೆ ಇಲ್ಲಿಗೆ ಬಂದದ್ದೇನೆ ಏನಕ್ಕೆ ಸಾಂಬಾರ ಪದಾರ್ಥಗಳನ್ನು ಕೊಂಡೊಯ್ಯೋದಕ್ಕೆ ಫಸ್ಟು. ಈಸ್ಟ್ ಇಂಡಿಯಾ ಕಂಪನಿಗಳನ್ನ ಮಾಡಿದ್ದು ಆ ಕಾರಣಕ್ಕಾಗಿಯೇ, ವ್ಯಾಪಾರಕ್ಕೆ. ಆಮೇಲೆ ಇಡೀ ನಮ್ಮ ದೇಶವನ್ನು ಆವರಿಸ್ಕೊಂಡು ಅದೆಲ್ಲ ಬೇರೆ. ಅವ್ರು ಬಂದು ಈ ಕಾಫಿಯನ್ನು, ಏಲಕ್ಕಿಯನ್ನು, ಕಾಳುಮೆಣಸನ್ನು ಮತ್ತು ಈ ಥರದ ಚಕ್ಕೆ ಮತ್ತು ಲವಂಗದ ಗಿಡಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿ ಎಸ್ಟೇಟ್ಗಳನ್ನ ಏನಕ್ಕೆ ಶುರು ಮಾಡಿದ್ರು. ಆಮೇಲೆ ಸಹಜವಾಗಿ ಬದುಕ್ತಾ ಇದ್ದಂಥ ಇವ್ರನ್ನೆಲ್ಲ ಅಲ್ಲಿ ಸೇರಿಸ್ಕೊಂಡು ತೊತ್ತುಗಳನ್ನಾಗಿ ಮಾಡ್ಕೊಂಬಿಟ್ರು ಅವ್ರನ್ನ. ಅಲ್ಲಿವರೆಗೆ ಕಾಡು ನಮ್ಮದೇ ಅರಣ್ಯ ಅಂತ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕ್ತಿದ್ದಂಥ ಬುಡಕಟ್ಟುಗಳು ಈ ಬ್ರಿಟಿಷರ ಈ ತೋಟಗಳ ಕಾರಣಕ್ಕಾಗಿ ಹೊಸದಾಗಿ ನಿರ್ಮಾಣವಾದಂಥ
ವಸಾಹತುಶಾಹಿಯ ಕಾಲದ ತೋಟಗಳ ನಿರ್ಮಾಣದ ಆದಮೇಲೆ ಅಲ್ಲಿ ಒಂಥರ ಕೂಲಿಕಾರರಾಗಿ ಪರಿವರ್ತನೆ ಆಗೋದು ಅವರು. ಆದರೆ ಇಲ್ಲಿ ಅದೂ ಇಲ್ಲ. ಇಲ್ಲೇನಾಗಿದೆ, ಒಬ್ಬ ವ್ಯಕ್ತಿ ಅಷ್ಟು ಜಾಗವನ್ನು ನಂದು ಅಂತ ಇಟ್ಕೊಂಡಿದ್ದಾರೆ. ಅವರೊಂದಷ್ಟು ಅಡಿಕೆ ತೋಟಗಳನ್ನ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬೇರೆ ಬೇರೆ ಸ್ಪೈಸಸ್ ಬೆಳೆಯೋದನ್ನು ಮಾಡ್ಕೊಂಡಿದ್ದಾರೆ, ಒಂದು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ. ಆದರೆ ಅವ್ರಿಗೂ ಹೊರ ಸಂಪರ್ಕ ಇಲ್ಲ. ಅವರು ಈ ಅಸಲ್ರ ಜೊತೆಗೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅಸಲ್ರು ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರ ಭೂಮಿ ಇರೋ ಕಾರಣಕ್ಕಾಗಿ. ಆದರೆ ಅವರು ಓನರ್ ಅನ್ನೋ ಕಾರಣಕ್ಕಾಗಿ ಅವ್ರ ಹತ್ರ ಒಂದಷ್ಟು ಇದೆಲ್ಲ ಇದೆ, ಹೊರಗಡೆಗೆ ಸಾಗಿಸಿ ಅವರೆಲ್ಲ ಮಾರಾಟನೂ ಮಾಡ್ತಾರೆ. ಬಟ್ ಇವ್ರಿಗೆ ಅದೂ ಇಲ್ಲ. ಎಷ್ಟರ ಮಟ್ಟಿಗೆ ಅಸಲ್ರ ಜೀವನ ಅಲ್ಲಿ ಒಂಥರ ಇದಿತ್ತು ಅಂದರೆ, ನಮಗೆ ಅಪರೂಪಕ್ಕೆ ಹೋಗುವಂಥವ್ರಿಗೆ ಅದು ಸುಂದರವಾದಂಥ ಜಾಗ. ಆ ನೀರಿನ ಮಧ್ಯ ದ್ವೀಪ ಮತ್ತು ಸುತ್ತ ಇರ್ತಕ್ಕಂಥ ಬೆಟ್ಟಗಳು ನೋಡ್ತಾ ಇದ್ದರೆ ಅದೊಂಥರ ಏನಪ್ಪ. ಆಮೇಲೆ ನೋಡಿ, ಇದು ನಾಡಿ ಸೋಜ ಅವರು ದ್ವೀಪ ಅಂತ ಒಂದು ಸಿನಿಮಾ ಮಾಡಿದ್ರು. ನಾಡಿ ಸೋಜ ಅವರು ಕಾದಂಬರಿ ಇಟ್ಕೊಂಡು ಗಿರೀಶ್ ಕಾಸರವಳ್ಳಿ ಮಾಡಿದ್ರು. ಅದು ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು ಅದಕ್ಕೆ. ಆ ದ್ವೀಪ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಂಥ ಜಾಗದಲ್ಲಿ, ಅಂದರೆ ಆ ಥರದ ಜಾಗದಲ್ಲೇ ಮಾಡೋದು ಅದು ದ್ವೀಪ. ಮೋಸ್ಟ್ಲಿ ಅದೇ ಇನ್ಸ್ಪಿರೇಷನ್ ಏನೋ ಅವರಿಗೆ, ಗೊತ್ತಿಲ್ಲ. ಆದರೆ ನನ್ನ ಗಿರಿಜನ ನಾಡಿಗೆ ಪಯಣದಲ್ಲಿ ಕುಡುಗುಂಜಿ ಬದುಕು ಮನೋಹರ ಏನು ಬರದೆ ಒಂದು ಇದೆ, ಇಲ್ಲೇ ಹೇಳ್ಬಿಡ್ತೀನಿ. ಅದು ತುಂಬ ಅದ್ಭುತವಾಗಿ ಒಂದು ಇದನ್ನ ಕೊಟ್ಟು ಹೇಳಿದೆ. ಅದು ಅದನ್ನು ಓದ್ಬಿಟ್ಟು ಒಂದು ಹೆಣ್ಮಗಳು ಎಷ್ಟೋ ವರ್ಷ ಆದಮೇಲೆ ಅದರಿಂದ ಸ್ಫೂರ್ತಿಗೊಂಡು ಯಾವುದೋ ಒಂದು ಪ್ರೈಸ್ ತಗೊಂಡ್ಲು ಹೆಣ್ಮಗಳು. ಹೇಳಿದ್ಲು, ನನಗೆ ಪ್ರಭಾವ ಬೀರಿದ್ದು ಆ ಕುಡುಗುಂಜಿ ದ್ವೀಪದ ಬಗ್ಗೆ ಬೋರ್ಲಿಂಗಿನವ್ರು ಬರೆದಿದ್ರಲ್ಲ, ಅದನ್ನು ಓದಿ ನಾನು ಈ ಪ್ರೈಸ್ ತಗೋತಾ ಇದ್ದೀನಿ ಈಗ ಅಂತ ಮುಂದೊಂದು ದಿವಸ ಎಲ್ಲ ಪತ್ರಿಕೆಗಳಲ್ಲಿ ಬಂತದು. ನಾನು ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಈಗ. ಸೊ ಹಂಗೆ ಅದು ಒಂಥರ ಇದು ಕುಡುಗುಂಜಿ ದ್ವೀಪದಲ್ಲಿ ಅಂತ ಅಷ್ಟೇ ಬರೆದಿದ್ದೀನಿ. ಆದರೆ ಅದನ್ನು ಮತ್ತೆ ಪ್ರಜಾವಾಣಿಗೆ ಬರೆದಾಗ, ಪ್ರಜಾವಾಣಿನಲ್ಲಿ ನೋಟ ಮನೋಹರ ಬದುಕು ವಿಕ್ಷಿಪ್ತ, ಕುಡುಗುಂಜಿ ನೋಟ ಮನೋಹರ ಬದುಕು ವಿಕ್ಷಿಪ್ತ ಅಂತೇಳಿ ನಾನು ಇಡೀ ಪೇಜಲ್ಲಿ, ಅಂದರೆ ಇಡೀ ಸಾಪ್ತಾಹಿಕ ಪರವಣಿಯ ಇಡೀ ಪೇಜು ಒಂದು ಲೇಖನ ವಿತ್ ಫೋಟೋಗ್ರಾಫ್ಸು ಬರೆದೆ ನಾನು. ಆಮೇಲೆ ಅಂದರೆ ಅದು ಮುಗಿಸ್ಕೊಂಡು ಬಂದ ಮೇಲೆ ಪ್ರಜಾವಾಣಿಗೆ ಅದನ್ನು ನೋಡಿ ಎಷ್ಟೋ ಜನ ಪ್ರಭಾವಿತರಾಗಿದ್ದರು. ಅಲ್ಲಿ ಬರೆದಿದ್ದೀನಿ ನಾನು. ಅವ್ರ ಜೀವನ ಎಷ್ಟರ ಮಟ್ಟಿಗೆ ಅಂತಂದರೆ, 6 ತಿಂಗಳು ಇಲ್ಲಿ ಕೂಲಿ ಸಿಗುತ್ತೆ ಆ ಭಟ್ರ ಮನೆಯಲ್ಲಿ. ಇವ್ರು ಕೆಲಸ ಎಲ್ಲ ಮಾಡ್ತಾರೆ. ಇನ್ನು 6 ತಿಂಗಳು ಅವ್ರಿಗೂ ಇಲ್ಲ, ಯಾಕಂದ್ರೆ ಒಂದೇ ಬೆಳೆ ಅದು, ಮಳೆಗಾಲದ ಬೆಳೆ ಅಷ್ಟೇ, ಇನ್ನು ಬೇರೆ ಏನೂ ಇಲ್ಲ. ಮತ್ತು ಆ KPC ನೀರನ್ನ ಬೇರೆ ಇದಕ್ಕೆ ಬಳಸಂಗಿಲ್ಲ ಅವರು. ಹಿಂಗೆಲ್ಲ ಇದೆ. ಉಳಿದಂತೆ ಇದು ಏನೋ ಇವ್ರು ಏನೋ ಒಂದಿಷ್ಟು ಕೊಡ್ತಾರೆ ಆ ಭಟ್ರ ಮನೆಯವರು. ಉಳಿದಂತೆ ಅವ್ರಿಗೆ ಜೀವನ. ಅವ್ರು ಹೇಳಿದ್ರು, ಬೈನೆ ಮರಗಳು ತುಂಬ ಇವೆ ಅಲ್ಲೆಲ್ಲ. ಅಂದರೆ ಬಗನಿ ಮರ ನಾನು ಹೇಳಿದ್ನಲ್ಲ, ಅದು ಹೆಂಡ ಇಳಿಸುವ ಭಾಳ ಮುಖ್ಯವಾದಂಥ ಮರ. ಅದು ಶ್ರೇಷ್ಠವಾದ ಹೆಂಡ ಅದರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಆ ಬಗನಿ ಮರದ ತೊಗಟೆಯನ್ನು ಕೊರೆದು ಅದರ ಕಾಂಡದಲ್ಲಿರ್ತಕ್ಕಂಥ ಇದನ್ನು ತಗೊಂಡು, ಆ ಕಾಂಡವನ್ನು ತಗೊಂಡು ಅದನ್ನು ನೀರಿನಲ್ಲಿ ನೆನೆ ಹಾಕಿಸಿ ಮತ್ತು ಅದನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಅದನ್ನು ಗಂಜಿ ಮಾಡಿ ಕುಡಿಯೋದು. ಅಂದರೆ ಅದ್ರ ಮೂಲಕನೇ ಜೀವನ ಸಾಗಿಸ್ತಿದ್ರು ಕೆಲವಾರು ತಿಂಗಳುಗಳು. ಅದನ್ನೆಲ್ಲ ನಾನು ಅವಾಗ ಬರೆದೆ. ಅಯ್ಯೋ, ಹಿಂಗೂ ಉಂಟ ಬದುಕು ಅಂತ ಹೇಳಿದ್ರು. ಅಂದರೆ ನಮಗೆ ನೋಡೋದಕ್ಕೆ ಭಾಳ ಸುಂದರ, ಆದರೆ ಅಲ್ಲಿ ಬದುಕ್ತಿರ್ತವಂಥ ಜನಗಳ ಜೀವನ ಮಾತ್ರ ಎಷ್ಟು ಕಷ್ಟ ಇದು ಅಂಥೇಳಿ. ಸೊ ಹಾಗೆ ಒಂದು ಇವತ್ತಿಗೂ ಕುಡುಗುಂಜಿ ಇದೆ ಅಲ್ಲಿ. ಬಟ್ ಈಗ ಯಾವುದೋ ಒಂದು ಮೂಲೆಯಿಂದ ರಸ್ತೆಯನ್ನು ಕೂಡ ಮಾಡಿದ್ದಾರೆ, ಇನ್ನೊಂದು ಕಡೆಯಿಂದ ಸ್ವಲ್ಪ ದೂರ ನೀರೊಳಗೆ ಬಂದರೆ ಅನ್ನೋ ಥರದಲ್ಲಿ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ನಾನು ಆ ರಸ್ತೆ ಮೇಲೆ ಹೋಗಿಲ್ಲ. ಮತ್ತೆ ಮೇಘಾನೆಗಾದರೆ ನಾನು ಇನ್ನೂ 4-5 ಬಾರಿ ಹೋಗಿ ಬಂದೆ. ಕುಡುಗುಂಜಿಗೆ ಹಂಗೆ ಹೋಗೋಕ್ಕಾಗಲಿಲ್ಲ. ಏನಾಯಿತು, ಆಮೇಲೆ ಸ್ವಲ್ಪ ಈ ಭಯೋತ್ಪಾದನೆಗಳು ಇಂಥದ್ದೆಲ್ಲ ಶುರುವಾದಮೇಲೆ ಹಂಗೆ ಯಾರಂದರೆ ಅವ್ರು ಹೋಗೋದನ್ನು ರಿಸ್ಟ್ರಿಕ್ಟ್ ಕೂಡ ಮಾಡಿದ್ರು KPC ಅವರೆಲ್ಲ, ಬೇರೆ ಬೇರೆ ಇದಾಗೋದು ಬೇಡ ಅಂತೇಳಿ. ಹಂಗಾಗಿ ಹೋಗೋಕ್ಕೂ ಆಗಲಿಲ್ಲ. ಬಟ್ ಈ ರೀತಿಯಲ್ಲಿ ಕುಡುಗುಂಜಿ ಎನ್ನುವಂಥ ಒಂದು ಮನೋಹರವಾದ ದ್ವೀಪಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಬುಡಕಟ್ಟುಗಳ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ನಾವು ರೆಕಾರ್ಡ್ ಮಾಡಿಕೊಂಡು ಅನೇಕ ರೀತಿಯಲ್ಲಿ ಇದು ಮಾಡಿಕೊಂಡು SK ಕರೀಂ ಖಾನ್ರ ಜೊತೆಗೆ ಮತ್ತೆ ವಾಪಸ್ ಬಂದ್ವಿ ನಾವು. ಅಂದರೆ ಅವತ್ತೇನು ಉಳಿಲಿಲ್ಲ ನಾವು. ಬೆಳಗ್ಗೆ ಹೋದ್ವಿ, ಅರ್ಲಿ ಮಾರ್ನಿಂಗ್ ಹೋದ್ವಿ. ಅಲ್ಲಿ ಸುಮಾರು ಒಂದು 4-6 ಗಂಟೆ ಇದ್ವಿ. ಮಧ್ಯಾಹ್ನ ಊಟ ಇವರ ಹವ್ಯಕರ ಮನೆಯಲ್ಲಿ ಮಾಡಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸಂಜೆವರೆಗೂ ಇದ್ದು, ಸಂಜೆಗೆ ನಮಗೋಸ್ಕರನೇ ಒಂದು ದೋಣಿ ಪಯಣಕ್ಕೆ ಏನು ವ್ಯವಸ್ಥೆ ಮಾಡಿದ್ರು ಅದರಲ್ಲಿ ವಾಪಸ್ ಬಂದು ರಾತ್ರಿಗೆ ಮತ್ತು ಸಾಗರ ತಲುಪ್ಕೊಂಡ್ವಿ ನಾವು. ಸೊ ಇದು ಕುಡುಗುಂಜಿ ದ್ವೀಪಕ್ಕೆ ಹೋದಂಥ ಇನ್ನೊಂದು ಅನುಭವ. ಇದೇ ರೀತಿ ನಾವು ಏನು ಕರೀಂ ಖಾನ್ರ ಕಾಲದಲ್ಲಿ ಒಂದಷ್ಟು ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ. ಇಂಥ ವಿಶೇಷ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಮೊದಲು ಒಂದು ಸರ್ಚ್ ಮಾಡ್ತಿದ್ವಿ, ಯಾವುದು ಈ ಥರದ್ದು ಒಂದಿದು ಇನ್ನೂ ನಾಗರಿಕತೆಯಿಂದ ದೂರ ಇರೋವಂಥ ಮತ್ತು ಪ್ರಾಕೃತಿಕವಾಗಿ ಕೂಡ ವಿಶೇಷವಾಗಿರ್ತಕ್ಕಂಥ. ನನಗನ್ಸುತ್ತೆ ಇವುಗಳನ್ನೆಲ್ಲ ನಮ್ಮ ಸರ್ಕಾರದವ್ರು ಗಮನಿಸಲ್ಲ.
ಯಾಕೆಂತಂದರೆ ಇವರು ಅಲ್ಪಸಂಖ್ಯಾತರು ಇವರೆಲ್ಲ. ಅವ್ರಿಗೆ ಬಹುಸಂಖ್ಯಾತರಿಂದ ಓಟ್ಗಳು ಬೇಕು, ಇವರಿಂದ ಏನೂ ಪ್ರಯೋಜನ ಇಲ್ಲ. ಹಂಗಾಗಿ ಅವರೊಂದು ಸಣ್ಣ ಗಲಾಟೆ ಮಾಡಿದ್ರು ಅಲ್ಲೋಗಿ ಸ್ಪಂದಿಸ್ತಾರೆ. ಆದರೆ ಇಂಥವ್ರ ಬದುಕಿಗೆ ಅವ್ರು ಬರೋದೇ ಇಲ್ಲ. ಈ ಬುಡಕಟ್ಟುಗಳೆಲ್ಲ ಏನಂದರೆ ಇವರು ಈಗ ಅಸಲರು ಅವ್ರ ಇಡೀ ಜನಸಂಖ್ಯೆ ಒಂದು 12,000 ಇರ್ಬೋದು. ಕುಣಬಿಯರು ಅವ್ರ ಇಡೀ ಜನಸಂಖ್ಯೆ ಒಂದು 8,000 ನಿಮಗೆ ಸಿಗ್ಬೋದು. ಗೊಂಡರು ಅವ್ರ ಇಡೀ ಜನಸಂಖ್ಯೆ ಒಂದು 20,000 ಮೇಲೆ ಹೋಗೋದಿಲ್ಲ. ಅಂದರೆ ಅವ್ರಿಗೆಲ್ಲೆಲ್ಲೋ ಕಾಡಿನ ಒಳಗಡೆ ಕಾಡಿನ ಗರ್ಭದಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲ. ಸೊ ಇವರಿಂದ ನಮ್ಗೇನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಈ ಆಧುನಿಕ ವ್ಯವಸ್ಥೆ, ಈ ಪ್ರಜಾಪ್ರಭುತ್ವದ ಒಂದಿದೇನು ಅಂದರೆ ಯಾವಾಗಲೂ ಅದು ಬಹುಸಂಖ್ಯಾತರ ಪರವಾಗಿರ್ತದೆ. ಈ ರೀತಿ ಅಲ್ಪಸಂಖ್ಯಾತರ ಪರವಾಗಿರೋದಿಲ್ಲ. ಅಂದರೆ ಈ ಬುಡಕಟ್ಟುಗಳ ಪರವಾಗಿರೋದಿಲ್ಲ ಅಂತ ನಾನು ಹೇಳೋದು. ಸೊ ಇಂಥವ್ರನ್ನ ಹುಡುಕಿ ಅವ್ರಿಗೆ ಅವ್ರ ಕಲ್ಚರೂ ಉಳಿಬೇಕು, ಅಂದರೆ ಅವ್ರ ಸಂಸ್ಕೃತಿಯೂ ಉಳಿಬೇಕು, ಮತ್ತು ಅವರ ಅಭಿವೃದ್ಧಿನೂ ಆಗಬೇಕು. ಅದಕ್ಕೆ ಬೇಕಾದಂಥ ಒಂದು ಹೊಸ ಯೋಜನೆಗಳನ್ನು, ಸರಿಯಾದ ಯೋಜನೆಗಳನ್ನು ಮಾಡಬೇಕು. ಇಲ್ಲ ಮುಖ್ಯ ಪ್ರವಾಹಕ್ಕೆ ಬರೋದು ಮೈನ್ ಸ್ಟ್ರೀಮಿಗೆ ಬಂದುಬಿಡಲಿ ಅಂತ ಹೇಳ್ಬಿಡ್ತಾರೆ ನಾಯಕರು. ಸಂಪೂರ್ಣ ಅವ್ರ ಕಲ್ಚರ್ನ ಹಾಳು ಮಾಡ್ಕೊಂಡು ಮೈನ್ ಸ್ಟ್ರೀಮಿಗೆ ಬರೋದಲ್ಲ. ಹಂಗನ್ಬಿಟ್ಟು ಮೈನ್ ಸ್ಟ್ರೀಮಿಗೆ ಬರೋದು ಬೇಡ ಅವರು ಅಂತ ಹೇಳೋಕ್ಕಾಗಲ್ಲ. ಅವರು ಕೂಡ ಹೊರಗಡೆ ಎಲ್ಲ ಫೆಸಿಲಿಟೀಸು ಪಡಿಬೇಕು. ಅಂದರೆ ಇಲ್ಲ ಹಂಗೆ ಬರೋದು ಬೇಡ, ಅವ್ರು ಹಂಗೆ ಇರಬೇಕು, ಅವ್ರ ಕಲ್ಚರ್ ಉಳಿಯೋದಕ್ಕೋಸ್ಕರ ತಿರ್ಗಿ ನಾವು ಪ್ರಗತಿ ವಿರೋಧಿಗಳಾಗ್ಬಿಡ್ತೀವಿ. ಈ ಅಭಿವೃದ್ಧಿ ಮತ್ತು ಅವರ ಸಂಸ್ಕೃತಿಯ ನಾಶ ಆಗದೆ ಇರೋ ರೀತಿಯಲ್ಲಿ ಎರಡನ್ನೂ ಸಮನ್ವಯಗೊಳಿಸುವ ರೀತಿಯ ಯೋಜನೆಗಳನ್ನು ಬುಡಕಟ್ಟುಗಳಿಗಾಗಿ ನಮ್ಮ ಸರ್ಕಾರಗಳು ತಯಾರು ಮಾಡಬೇಕು. ಆದರೆ ದುರದೃಷ್ಟವಶಾತ್ ಈಗ ಬೇಕಾದಷ್ಟು ಯೋಜನೆಗಳಿವೆ, ಸರ್ಕಾರ ಬೇಕಾದಷ್ಟು ಹಣವನ್ನು ಕೊಡ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು ಇದೆ, ಸ್ಟೇಟ್ ಗೌರ್ಮೆಂಟ್ ಅನುಷ್ಠಾನ ಮಾಡೋರಿಲ್ಲ ಸರಿಯಾಗಿ. ಅದು ದುರುಪಯೋಗ ಆಗೋಗ್ತಾ ಇದೆ, ಭ್ರಷ್ಟಾಚಾರಕ್ಕೆ ಒಳಗೋಗ್ತಾ ಇದೆ. ಸೊ ಅದನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೆ ಒಂದು ನೆಲದ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ಆದಿಮ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ಒಂದು ಪ್ರಾಚೀನ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ಆ ಸಂಸ್ಕೃತಿಯ ಪಳೆಯುಳಿಕೆಗಳು ಇವತ್ತಿಗೂ ಇವೆ, ಅದನ್ನ ಉಳಿಸ್ದಂಗೂ ಆಗುತ್ತೆ. ಜೊತೆಗೆ ಅವ್ರನ್ನ ಮುಖ್ಯ ಪ್ರವಾಹದಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗೋ ರೀತಿಯಲ್ಲಿ ದುಡಿಸ್ಕೊಂಡಂಗೂ ಆಗುತ್ತೆ. ಈ ಥರದ ಒಂದು ಸಮನ್ವಯಗೊಳಿಸುವ ಯೋಜನೆಯನ್ನು ನಾವು ತಯಾರು ಮಾಡಬೇಕಾಗಿದೆ. ಅಂಥ ಯೋಜನೆಗಳು ಯಾವುದೂ ಇನ್ನೂ ತಯಾರಾಗಿಲ್ಲ ಅಂತಲೇ ನಾನು ಅಂದ್ಕೊಳ್ತೀನಿ. ಎಲ್ಲೋ ಬೆಂಗಳೂರಂಥ ನಗರದಲ್ಲಿ ವಿಧಾನಸೌಧದಲ್ಲೋ, ವಿಕಾಸಸೌಧದಲ್ಲೋ ಅಥವಾ ಪಂಚತಾರ ಹೋಟ್ಲುಗಳಲ್ಲೋ ಈ ಯೋಜನೆಗಳು ತಯಾರಾದರೆ ಹೆಂಗೆ ಸಾಧ್ಯ? ಅಧಿಕಾರಿಗಳಾದಂಥವ್ರು ನಮ್ಮಂಗೆ ರಿಸರ್ಚ್ ಮಾಡೋರನ್ನ ಕರಿಬೇಕು, ಏನು ಮಾಡಬೇಕು ಅಂತ ಕೇಳಬೇಕು, ಯಾವ ರೀತಿಯಲ್ಲಿ ಇದು ಮಾಡ್ಬೋದು ಹೇಳಿ ಅಂತ ಹೇಳಬೇಕು. ಅದು ಪ್ರಶ್ನೆನೇ ಇಲ್ಲ. ನಾವು ಎಷ್ಟೋ ಸಲ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಬುಡಕಟ್ಟು ಅಧ್ಯಯನ ವಿಭಾಗದಿಂದ ಇಂಥ ವರ್ಕ್ಶಾಪ್ಗಳನ್ನ ಮಾಡಿ ಇದನ್ನು ಮಾಡಿ ಎಷ್ಟೋ ಯೋಜನೆಗಳನ್ನು ನಮ್ಮ ಸಲಹೆಗಳನ್ನು ಸರ್ಕಾರಗಳ ಕಳಿಸ್ಕೊಟ್ಟಿದ್ದೀವಿ. ಕಣ್ಣೆತ್ತೂ ನೋಡಿಲ್ಲ ಸರ್ಕಾರಗಳಂಥವನ್ನ. ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೇನು ಆ ಬಜೆಟ್ನಲ್ಲಿ ಇಷ್ಟು ಮಾಡ್ತಾರೆ, ಮಾರ್ಚ್ ಅಷ್ಟೊತ್ತಿಗೆ ಬಜೆಟ್ ಮುಗಿದು ಬಿಡಬೇಕು. ಅದು ಯಾವ ರೀತಿಯಲ್ಲಿ ವಿನಿಯೋಗ ಆಯಿತು ಗೊತ್ತಿಲ್ಲ. ಇಂಥ ಒಂದು ಜವಾಬ್ದಾರಿ ಇಲ್ಲದ ರೀತಿಯ ಯೋಜನಾ ಅನುಷ್ಠಾನಗಳು ನಡೀತಿರೋದ್ರಿಂದ ಬುಡಕಟ್ಟುಗಳು ಇವತ್ತಿಗೂ ಕೂಡ ಭಾಳ ಕಷ್ಟದಲ್ಲೇ ಇದ್ದಾರೆ. ಸೊ ಅದಕ್ಕೆ ಉದಾಹರಣೆ ಈ ಮೆಗಾನೆ ಮತ್ತು ಕುಣಗುಂಜಿ ಅಂತ ಹೇಳ್ಬೋದು. ಸೊ ಮುಂದಕ್ಕೆ ನೆಕ್ಸ್ಟು ಬಹುಶಃ ನಾನು ಕುದುರೆಮುಖಕ್ಕೆ ನಾವು ಏರಿದ ಕಥೆಯನ್ನು ಹೇಳ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ನಮಸ್ಕಾರ. ತುಂಬ ಸೊಗಸಾಗಿ ಬಂತು, ಕಣ್ಣು ಕಟ್ಟೋ ರೀತಿಯಲ್ಲಿ ಹೇಳಿದ್ದೀರಾ. ಇಟ್ಸ್ ಎ ವಂಡರ್ಫುಲ್ ಟಾಕ್. ಥ್ಯಾಂಕ್ ಯು. ಧನ್ಯವಾದಗಳು.